ಆಲೋ ಬಿದ್ದಿರ್ತಾನೆ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಗುಣಾಕಾರದಲ್ಲಿ ಬರುವ ಶಾರ್ಟ್ಕಟ್ಸ್ ಇನ್ ಮಲ್ಟಿಪ್ಲಿಕೇಶನ್ ನೋಡಿದ್ವಿ ನಾವು. ಯಾವ ಥರ ನೋಡಿದ್ವಿ ನೆನಪಿದೆಯಾ? ಸ್ವಲ್ಪ ರಿವಿಷನ್ ಮಾಡಿಬಿಡೋಣ. 11ರಿಂದ ಮಲ್ಟಿಪ್ಲೈ ಮಾಡಬೇಕಂದ್ರೆ ಯಾವ ರೂಲ್ಸ್ನ ಬಳಸಿದ್ವಿ ನಾವು ಮಕ್ಕಳೇ? ಬರೆಯೋದು ಬೇಡ. ಸೊ ಏನು ಮಾಡ್ತಿದ್ರಿ? ಫಸ್ಟ್ ಡಿಜಿಟ್, ಲಾಸ್ಟ್ ಡಿಜಿಟ್, ಫಸ್ಟ್ ಪ್ಲಸ್ ಸೆಕೆಂಡ್ ಡಿಜಿಟ್ ಏನು ಬರುತ್ತೆ? 3. ಇಷ್ಟೇ ಬರ್ತೈತೆ ಆನ್ಸರ್. ಈ ಸಿಂಪಲ್ ಟ್ರಿಕ್ಸ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ನೆನಪಾಗ್ತಿದೆಯಾ? ಏನು ಬರುತ್ತೆ? 253 ಹೇಳ್ಬೋದಾ ಡೈರೆಕ್ಟಾಗಿ? ಯಾವಾಗ ಇದು ಎರಡರೂ ಸಮ್ಮು 9 ಅಥವಾ 9ಗಿಂತ ಕಡಿಮೆ ಇದ್ದಾಗ. ಸ್ವಲ್ಪ 9ಗಿಂತ ಜಾಸ್ತಿ ಬಂತಂದರೆ ಅವಾಗ ನಾವು ಕ್ಯಾರಿ ತೊಗೊಳೋದು ಗೊತ್ತಿದೆ ನಿಮಗೆ. 2 ಅಂಕೆ ಸಂಖ್ಯೆಗೆ ಈ ಥರ ಬರುತ್ತೆ. ಸೊ ಬೇರೆ ಥರ ಅವಾಗ ಮಲ್ಟಿಪ್ಲೈ ಮಾಡ್ತಿದ್ವಲ್ಲ, ಅವಾಗ ಏನು ಮಾಡ್ತಿದ್ವಿ? ಫಸ್ಟ್ ನಂಬರ್ ಈ ಥರ ಬರಿತಿದ್ವಿ, ಫಸ್ಟ್ ನಂಬರ್ಗೆ ಸೆಕೆಂಡ್ ನಂಬರ್ ಕೂಡಿಸ್ತಿದ್ವಿ. ಏನು ಬರ್ತಿತ್ತು? 3 + 2 5. ಮತ್ತು ಇದಕ್ಕೆ ಕೂಡ್ಸೋಕ್ಕೆ ಯಾರೂ ಇಲ್ಲ ಅಂಥೇಳಿ ಇದನ್ನು ಹಾಗೆ ಬರಿತಿದ್ವಿ. ನೆನಪಿದೆಯಾ? ಆ ಹಳೆ ಮೆಥಡು ನೆನಪಿರಬೇಕು, ಅದನ್ನು ಮರಿಬಾರ್ದು. ನೆಕ್ಸ್ಟ್ ಏನು ಮಾಡಿದ್ವಿ ನಾವು? ಮಲ್ಟಿಪ್ಲಿಕೇಶನ್ ಬೈ ಸೇಮ್ ಟೆನ್ಸ್ ಪ್ಲೇಸ್. ಒಂದೇ ರೀತಿಯ 10ರ ಸ್ಥಾನದಲ್ಲಿ ಇರ್ತಿದ್ವು. 10ರ ಸ್ಥಾನದಲ್ಲಿ ಟೆನ್ಸ್ ಪ್ಲೇಸಲ್ಲಿ ಒಂದೇ ಥರ ನಂಬರ್ ಬರ್ತವೆ. ಒನ್ಸ್ ಪ್ಲೇಸ್ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಿದ್ರೆ 10 ಬರುತ್ತೆ. 3 + 10 3 + 7 10 ಬರುತ್ತೆ. 3 + 7 10 ಬರುತ್ತೆ. ಹೌದಾ? ಇಂತಹ ಸಂದರ್ಭದಲ್ಲಿ ಏನು ಮಾಡ್ತಿದ್ವಿ? ಇದಕ್ಕೆ 2 3s ಮಾಡ್ತಿದ್ವಿ. 2 3s 6, 3 7s 21. ಈ ಥರ ಮಾಡ್ತಿದ್ವಿ. ನೆನಪಿದೆಯಾ? ಅದು ಯಾವಾಗ 10ರ ಸ್ಥಾನದಲ್ಲಿರುವ ಅಂಕೆಗಳು ಸಮ ಇರಬೇಕು. ಟೆನ್ಸ್ ಪ್ಲೇಸಲ್ಲಿರುವ ನಂಬರ್ಸ್ ಈಕ್ವಲ್ ಆಗಿರಬೇಕು. ಒನ್ಸ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಏನು ಬರುತ್ತೆ? 10 ಬರಬೇಕು. ಆ ಥರ ಇದ್ದಾಗ ಮಾತ್ರ ಈ ಥರ ಮಾಡ್ತೀವಿ. ಕರೆಕ್ಟ್? 3 ನೆಕ್ಸ್ಟ್ ನಂಬರ್ ಯಾವುದು? 4. 3 4s 12, 2 8s ಖತಮ್. ಗೊತ್ತಿದೆ? ಕಾಮ ಹಾಕ್ಬೇಕು, ಇಲ್ಲಾಂದರೆ ಭಾಗಮ್ಮ ಮತ್ತೆ ಬೈತಾರೆ. ಓಕೆ, ನೆಕ್ಸ್ಟ್ ಟ್ರಿಕ್ ಏನಿತ್ತು? ಸ್ಕ್ವೇರ್ ನಂಬರ್ಸ್ ಎಂಡಿಂಗ್ ವಿತ್ 5. ಹೌದಾ? ಸೊ ಕೊನೆಗೆ 5 ಇರಬೇಕು, ಸೇಮ್ ನಂಬರ್ ಇರಬೇಕು. ಆವಾಗ ಏನು ಮಾಡ್ತಿದ್ವಿ ನಾವು? 4 ನೆಕ್ಸ್ಟ್ ನಂಬರ್, 4 5s 25, 5 5s 25. ಇಷ್ಟೇ ಆನ್ಸರ್. ಈಸಿ. ಈ ಥರ ಮಾಡ್ತಿದ್ವಿ. ನೆನಪಿದೆಯಲ್ಲಪ್ಪ? ಹಾಂ, ಓಹೋ, ಓಕೆ. ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಹೇಳ್ತಾರಂತ ನೋಡಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ತಪ್ಪನ್ನು ಸರಿ ಮಾಡಿದ್ದು ಕೆಲವರು ಇದ್ದೀರಿ. ಥ್ಯಾಂಕ್ ಯು, ಐ ಲೈಕ್ ಇಟ್. ಸೊ ಇದನ್ನು ಏನು ಮಾಡಬೇಕಾಗತ್ತೆ? ಇದು ಅಷ್ಟೇ, ಅದೇ ಥರ 16 × 17 ಮನಸ್ಸಲ್ಲೇ ಮಾಡಬೇಕು. 17 6 102ಗೆ 2 10 ಕ್ಯಾರಿ. 17 1s 17 + 10 27, 5 5s 25. ಕರೆಕ್ಟ್ ಆಯಿತಾ? ಓಕೆ, ಇಷ್ಟು ನೆನಪಿದೆ ತಾನೇ? ಸೊ ದೀಕ್ಷಾ, ನಾವು ಬಾಯಲ್ಲಿ ಪೆನ್ ಹಿಡ್ದೆ ಮುಂದೆ ಹೋಗ್ಬೋದಾ? ಓಕೆ, ಮುಂದೆ ಹೋಗ್ಬೋದು. ಇವತ್ತಿನ ಇದೆ. ಇನ್ನೊಂದು ಕಲ್ತಿದ್ವಿ ನಾವು, 9ರಿಂದ ಮಲ್ಟಿಪ್ಲೈ ಮಾಡೋದು. ನಮ್ಮ ಯಾರ ಟ್ರಿಕ್ ಇದು? ಶರತ್ ನಾಯಕ್ ಅವ್ರ ಟ್ರಿಕ್. ಶರತ್ ನಾಯಕ್, ಥ್ಯಾಂಕ್ ಯು ಶರತ್ ನಾಯಕ್ ಅವರೇ. ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಎಷ್ಟು ಅಂಕೆ ಇರುತ್ತಲ್ಲ, ಕೇಳಿ. ಇಲ್ಲಿ ಎಷ್ಟು ಅಂಕೆ ಇರುತ್ತಲ್ಲ ಅಷ್ಟೇ ಅಂಕೆಯ 9ಗಳಿರಬೇಕು. ಇಲ್ಲಿ 2 ಅಂಕೆ ಇದೆ, 2 ನಂಬರ್ ಇದೆ. ಅಲ್ಲಿ 2 9 ಇರಬೇಕು, ಇಲ್ಲಿ 2ಕ್ಕಿಂತ ಜಾಸ್ತಿ ಇರಬೇಕು. ಅರ್ಥ ಆಯ್ತಾ? ಅಕಸ್ಮಾತ್ ಒಂದೇ ಒಂದಿದ್ದರೆ ಆ ಥರ ಮಾಡೋಕ್ಕೆ ಬರೋಲ್ಲ. 64 × 9 ಅಂತ ಇದ್ದರೆ ಆ ಥರ ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ಇಲ್ಲಿ 2 ಅಂಕೆ ಇದೆ, ಅಲ್ಲೇನಾಯ್ತದೆ? ಒಂದೇ ಒಂದಿದೆ 9. ಹೌದಾ ಇಲ್ವಾ? ಸೊ ಕಡಿಮೆ ಆಯ್ತಲ್ವಾ? ಅವಾಗ 9 ಟೇಬಲ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ ರೂಲ್ಸ್ ಏನಪ್ಪ ಅಂದರೆ, ಇಲ್ಲಿ 2 ಅಂಕೆ ಇದ್ದರೆ ಕನಿಷ್ಠ 2 ಇರಬೇಕು, ಇಲ್ಲ 2ಕ್ಕಿಂತ ಜಾಸ್ತಿ ಇರಬೇಕು. 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ಅವಾಗ ಈ ಟ್ರಿಕ್ ಯೂಸ್ ಆಗ್ತದೆ. ನೆನಪಿರ್ಬೇಕಿದು. ಅರ್ಥ ಆಯ್ತಾ? ಸೊ ಏನು ಮಾಡ್ತಿದ್ರಿ ಟ್ರಿಕ್ಕಲ್ಲಿ? -1 63. ಈ 63ನ ಇದರಲ್ಲಿ ಮೈನಸ್ ಮಾಡಬೇಕು. ಮತ್ತೆ 9 - 6 3, 9 - 3 6. ಕರೆಕ್ಟ್? ಪ್ಯಾಲಿಂಡ್ರೋಮ್ ಸೀಕ್ವೆನ್ಸ್. ಈ ಕಡೆಯಿಂದ ಓದಿದ್ರು ಅದೇ ಬರುತ್ತೆ, ಈ ಕಡೆಯಿಂದ ಓದಿದ್ರು ಅದೇ ಬರುತ್ತೆ. ಮಲಯಾಳಂ. ಓಕೆ, ವೆರಿ ಗುಡ್. ಇದೇನಾಗ್ತದೆ ನೋಡಿ, ಇದು ಸೇಮ್ ಮೆಥಡ್. ಸೊ ಒಂದು ಮೈನಸ್ ಮಾಡ್ತೀವಿ. ಏನು ಬರುತ್ತೆ? ಒಂದು ಮೈನಸ್ ಮಾಡಿದ್ರೆ 256. 9ರಲ್ಲಿ 2 ಹೋದರೆ 7, 9ರಲ್ಲಿ 5 ಹೋದರೆ 4, 9ರಲ್ಲಿ 6 ಹೋದರೆ ಖತಮ್. ಓಕೆ, ಭಾಗಮ್ಮ ಕಾಮ. ಓಕೆ, ಕರೆಕ್ಟ್ ಇದೆ ಮಕ್ಕಳೇ. ಇವತ್ತು ನೀವೆಲ್ಲ ಸೇರಿ ಸ್ವಲ್ಪ ಅಭ್ಯಾಸ ಮಾಡೋಣ. ಆ ಪೆನ್ ಕೊಟ್ಟಬಾರ್ದಪ್ಪ ಪ್ಲೀಸ್. ಇವತ್ತು ನೀವೆಲ್ಲ ಸೇರಿ ಅಭ್ಯಾಸ ಮಾಡೋಣ ಸ್ವಲ್ಪ. ಈಗ ನೆನ್ನೆ ಏನು ಮಾಡಿದ್ವಿ? ಕ್ರಮಾನುಸಾರ ಮಾಡಿದ್ವಿ. ಈಗ ಎಲ್ಲ ಟ್ರಿಕ್ಸ್ನ ಮಿಕ್ಸ್ ಮಾಡಿಬಿಟ್ಟು ನೋಡೋಣ. ಯಾಕೆ ಎಕ್ಸಾಮಲ್ಲಿ ಎಲ್ಲ ಒಂದು ಕಡೆಯಿಂದ ಕೊಡ್ತಾರೆ ನಿಮಗೆ, ಎಲ್ಲ ಮಿಕ್ಸ್ ಮಾಡೇ ಕೊಟ್ಟಿರ್ತಾರಲ್ವಾ? ಎಸ್ ಆರ್ ನೋ? ಸೊ ನಾವು ಅದಕ್ಕೆ ತಯಾರಾಗಬೇಕು ಬೇಡವಾ? ಸ್ಟಾರ್ಟ್ ಮಾಡೋಣ. ಇದಕ್ಕೆ ಯಾವ ಟ್ರಿಕ್ ಯೂಸ್ ಮಾಡ್ತೀರಾ? ಹಲೋ,
9 ಟೇಬಲ್ಸಲ್ಲಿ ಗೊತ್ತಲ್ವಾ? 1 ಮೈನಸ್ ಮಾಡ್ತೀರಿ ದಿಗಂತ್? ಇದರಲ್ಲಿ 1 ಮೈನಸ್ ಮಾಡಿದ ತಕ್ಷಣ ಏನು ಬರುತ್ತೆ? 37. ಓಹೋ ಹೋ 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 3 ಇದೆ ರೀ. ಇದರಲ್ಲಿ ಇದನ್ನು ಕಳಿಬೇಕು, ಹೌದಾ? 9 ಮೈನಸ್ ಅಲ್ಲ 3 ಇದೆ ಅಂದಮೇಲೆ 3 ಜಾಗ ಬಿಟ್ಬಿಡ್ಬೇಕು ಇಲ್ಲಿ. ಓಕೆ, ಸೊ 9 ಮೈನಸ್ 7 2, 9 ಮೈನಸ್ 3 ಇನ್ನೊಂದು 9 ಉಳಿತಲ್ಲ, ಅದನ್ನು ಹಾಗೆ ಬರಿಬೇಕು. ಕ್ಲಿಯರ್ ಆಯಿತಾ? ಇದು ಗೊತ್ತಾಯ್ತಾ ಹೇಗೆ ಅಂತ? ಗೊತ್ತಾಯ್ತಾ? ಕನ್ಫ್ಯೂಷನ್ ಇರಬಾರ್ದು. 999ಅಲ್ಲಿ 38 ಕಳೆದ್ರೆ ಎಷ್ಟೇ ತಾನೇ ಬರೋದು? ಅಲ್ಲ 38 ಅಲ್ಲ, ಸಾರಿ 37 ಕಳೆದ್ರೆ. ಗುಡ್. ಸೊ ಪುಣ್ಯ ನಿಮ್ಮ ಮೆಥಡಲ್ಲಿ ಹೋಗ್ತೀರಾ ಹೇಗೆ? ಇದು ಈಸಿ ಇದೆ ತಾನೇ? ಓಕೆ, ಇಲ್ಲಿ ನೋಡಿ 45 × 45 ಇದನ್ನೇನು ಮಾಡ್ತೀರಿ? ಹಾಂ, ವೆರಿ ಗುಡ್. 4 × 5 20, 5 × 5 25. ಕರೆಕ್ಟ್ ಇದೆ. ಹಿಂದಿನ ವರ್ಷ, ಹಳೆಯ ವರ್ಷ. ಓಕೆ, ಈ ಲೆಕ್ಕ ತಪ್ಪು ಮಾಡಿದ್ದೀನ? ಓಕೆ 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 25 ಅಂತ ಬರ್ದಿದ್ನಲ್ಲ. ರೈಟ್ ರೈಟ್, ನೀವೇ ಕರೆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಓಕೆ, ಇದಾ ಅಕ್ಯುಮುಲೇಟರ್ ಅಂತ. ಅಕ್ಯುಮುಲೇಟರ್ ಅಂತ ಇದೊಂದು ಮಷೀನು. ಇದು ಏನು ಮಾಡ್ತದಂದರೆ, ಇದು ಎಲೆಕ್ಟ್ರಿಕಲ್ ಎನರ್ಜಿನ ಸ್ಟೋರ್ ಮಾಡುತ್ತೆ, ವಿದ್ಯುತ್ ಶಕ್ತಿಯನ್ನು ಸ್ಟೋರ್ ಮಾಡುತ್ತೆ. ಬ್ಯಾಟ್ರಿ ಥರ. ಓಕೆ, ಅಕ್ಯುಮುಲೇಟರ್ ಅಂತ. ಓಕೆ, ನೆಕ್ಸ್ಟ್ ಕ್ವೆಶನ್. ಅಕ್ಯುಮುಲೇಟರ್ ಅಂತ ಅದ್ರ ಹೆಸರು. ಅಕ್ಯುಮುಲೇಟರ್. ಶರತ್ ನಾಯ್ಕ ಅವ್ರ ಟ್ರಿಕ್ ಇಲ್ಲ, ಬಟ್ 10ರ ಸ್ಥಾನದಲ್ಲಿ ಸೇಮ್ ಇದೆ. ಆಮೇಲೆ ಬಿಡಿ ಸ್ಥಾನದ ಮೊತ್ತ ಏನು ಬರುತ್ತೆ? 10 ಬರ್ತಾ ಇದೆ. ಈ ಥರದಾಗ ಏನು ಮಾಡ್ತೀರಿ? 8 9s. ನೆಕ್ಸ್ಟ್ ನಂಬರ್ ಏನೋ 9. 8 9s 72. 1 9s 9 ಅಲ್ಲ, 09. ಓಕೆ ಡನ್. ಓಕೆ, ಅವನ ಸರಿ ಆಗ್ತದೆ ಪುಣ್ಯ, ತೊಂದರೆ ಇಲ್ಲ. ನೆಕ್ಸ್ಟ್ ಹೋಗೋಣ. ಓಕೆ, ಈ ವಿಚ್ ಟ್ರಿಕ್? ಸೇಮ್ ಟ್ರಿಕ್. 10th ಪ್ಲೇಸಲ್ಲಿ ಸೇಮ್ ಇದೆ. 1 ನೆಕ್ಸ್ಟ್ ಯಾರು ಬರ್ತಾರೆ? 2. 1 2s 2, 4 6 24. ಅರ್ಥ ಆಯ್ತಾ? ಆಲ್ಟಿಮೀಟರ್ ಅಂತ ಇದರ ಹೆಸರು. ಏನಪ್ಪ? 0 ಇಲ್ಲ, 0 ನೋಡಿ. 1 2s 2, 2 ಜಾಗ ಇತ್ತು, ಬರೀ 2 ಬರೆದ್ರೆ 0 2 ಅಂತ ಬರೀರಿ ಅಥವಾ 2 ಅಂತ ಬರೀರಿ, 2 ಒಂದೇ. 4 6 ಇನ್ನೂ 2 ಜಾಗ ಇದೆ, 24. ಓಕೆ, 28 8s ಅಂದ್ರ? ಓಕೆ, ನನ್ನ ಉತ್ತರ ಕರೆಕ್ಟ್ ಇದೆ ತಾನೇ? ನನ್ನ ಉತ್ತರ ಕರೆಕ್ಟ್ ಇದೆ ಅಲ್ಲಪ್ಪ? ಸಮಾಧಾನ ಆಯಿತು. ಇದು ಆಲ್ಟಿಮೀಟ್ರ್ ಅಂತ ಮಕ್ಕಳೇ, ಆಲ್ಟಿಮೀಟ್ರ್ ಅಂತ. ಇದನ್ನು ವಿಮಾನಗಳಲ್ಲೆಲ್ಲ ಹಾಕ್ತಾರೆ. ಅದು ವಿಮಾನ ಎಷ್ಟು ಎತ್ತರದಲ್ಲಿದೆ ಅಂತ ತೋರಿಸುತ್ತದು, ಹೈಟ್ ತೋರಿಸುತ್ತೆ ಎಷ್ಟು ಎತ್ತರದಲ್ಲಿದೆ ಅಂತ ಮೀಟ್ರು. ಈಗ ನನಗೆ ಗೊತ್ತಿಲ್ಲ. ಓಕೆ, ಸೊ ಅದು ಬರುತ್ತೇನ್ರಿ ಸ್ಕ್ರೀನ್ ಮೇಲೆ ಇದೀರಿ, ಅದು ಹೆಂಗೆ ಹೇಳ್ತೀರಿ ಅದು? ಸೊ ಆಲ್ಟಿಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಎತ್ತರ ಎಷ್ಟಿದೆ, ಹೈಟ್ ಎಷ್ಟಿದೆ ಅಂತ ನೋಡೋದಕ್ಕೆ. ಓಕೆ, ಸೇಮ್ 5 ಸೇಮ್ ಇದೆಯಲ್ವಾ ಯೂನಿಟ್ಸ್ ಪ್ಲೇಸಲ್ಲಿ? ಸೊ ಏನು ಮಾಡ್ತೀರಿ? 13 × 14. 14 3s 42 ಗೆ 2, 4 ಕ್ಯಾರಿ. 14 1s 14 + 4 ಎಷ್ಟಾಗುತ್ತೆ ಮಕ್ಕಳೇ? 18. ಆಲ್ ರೈಟ್. 5 5s 25. ಕರೆಕ್ಟ್ ಇದೆಯಾ? ಹಲೋ, ಹೌದು. ಸ್ಕ್ವೇರ್ ನಂಬರ್ ಎಂಡಿಂಗ್ ವಿತ್ 5. ವರ್ಗ ಸಂಖ್ಯೆ 5ರಿಂದ ಕೊನೆಗೊಳ್ಳುತ್ತಿದೆ. 5ರಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳು. ದಿಗಂತ್ ಮುಂದೋಗ್ಬೋದಾ? ಓಕೆ, ಪ್ರತಿ ಸಾರಿ ಅಪ್ಲೈ ಮಾಡಬೇಕು. ಇದು ಸಹ ಅದೇ ಥರ ಇದೆ. ಸ್ಕ್ವೇರ್ ನಂಬರ್ ಎಂಡಿಂಗ್ ವಿತ್ 5. 5ರಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆ. ಏನು ಮಾಡ್ತೀವಿ? 5 ಅಲ್ಲದ ಸಂಖ್ಯೆಯನ್ನು ತೊಗೊಂಡ್ಬಿಟ್ಟು ಅದರ ನಂತರದ ಸಂಖ್ಯೆ ಯಾವುದು? 15. ಅದರಿಂದ ಮಲ್ಟಿಪ್ಲೈ ಮಾಡೋಣ. 15 4s 60ಗೆ 0, 6 ಕ್ಯಾರಿ. 15 1s 15, 15 + 6 21, 210. 5 5s 25, 21,025. 21,025. ಹಾಂ, ಅದರ ಹೆಸರು ಅಮೀಟರ್ ಅಂತ. ಅಮೀಟರ್ ಎದಕ್ಕೆ ಬಳಸ್ತಾರೆ ಅಂದರೆ ಇದನ್ನು ಯೂಸ್ ಮಾಡೋದಕ್ಕೆ, ಕರೆಂಟ್ ಎಷ್ಟಿದೆ ಅಂತ ನೋಡೋದಕ್ಕೆ, ವೈರಲ್ಲಿ ಕರೆಂಟ್ ಎಷ್ಟು ಹೋಗ್ತಿದೆ ಅಂತ ನೋಡೋದಕ್ಕೆ ಅಮೀಟರ್ನ ಬಳಸ್ಬಿಟ್ಟು ಚೆಕ್ ಮಾಡ್ತಾರೆ. ಓಕೆ, ಜಾಸ್ತಿ ಹೋಯ್ತು ಅಂದರೆ ಜಾಸ್ತಿ ತೋರಿಸುತ್ತೆ.
ಅದಕ್ಕೂ ಜಾಸ್ತಿ ಇರುತ್ತೆ ಅಂದರೆ ಢಮ್ ಅಂತ ಅಂದ್ಬಿಡುತ್ತೆ. ಅವಳ ಇದನ್ನು ಹೇಗೆ ಮಾಡೋಣ? ಹಲೋ ಹಲೋ ಹಾಂ 11 ಟೇಬಲ್ಸಿಂದ ಮಾಡಬೇಕು. ಸೊ 4 3 4 + 3 7 ಕರೆಕ್ಟ್ ಇದೆಯಾ? 11 ಟೇಬಲ್ಸಲ್ಲಿ ಮಾಡೋದು ನೆನಪಾಗ್ತಿದೆಯಾ? ಗುಡ್ ಗುಡ್ ಗುಡ್. ಅದಿತಿ ನೆಕ್ಸ್ಟ್ ಹೋಗ್ಬೋದಾ? ಓಕೆ ಚಲೋ. 36 × 34 ವಾಟ್ ಟ್ರಿಕ್? ಟೆನ್ಸ್ ಪ್ಲೇಸ್ ಸೇಮ್ ಇದೆ, ಯೂನಿಟ್ಸ್ ಪ್ಲೇಸ್ 6 + 4 ಏನು ಬರ್ತಿದೆ? 10 ಬರ್ತಿದೆ. ಸೊ ಟ್ರಿಕ್ ಗೊತ್ತಿದೆ ನಿಮಗೆ. ಟೆನ್ಸ್ ಪ್ಲೇಸ್ ಇರೋ ನಂಬರ್ ತೊಗೊತೀವಿ 10ರ ಸ್ಥಾನದಲ್ಲಿ. ನೆಕ್ಸ್ಟ್ ನಂತರದ ಸಂಖ್ಯೆ 4 3 4 12 6 4 24 ಖತಮ್. ಈಸಿ ಈಸಿ. ಅನಿಮೋಮೀಟರ್, ಗಾಳಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಇದನ್ನೊಂದ್ಸರಿ ಚರ್ಚೆ ಮಾಡಿದ್ವಿ ನಾವು ಅನಿಮೋಮೀಟರ್ ಬಗ್ಗೆ. ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಮತ್ತು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತದೆ ಅನಿಮೋಮೀಟರ್. ಎಸ್, ಮ್ಯಾಥ್ಸಲ್ಲಿ ಒಂದ್ಸರಿ ಬಂದಿತ್ತು, ಕರೆಕ್ಟ್. ಯಾವ ಟೇಬಲ್? 11. ಮಕ್ಕಳೇ ಮಕ್ಕಳೇ ಮಕ್ಕಳೇ, ದಶಮಿ ದಶಮಿ ದಶಮಿ. ಉಲ್ಟಾ ಹಾಕ್ಬಾರ್ದು ಇವಾಗ, ನಾವು ಸ್ವಲ್ಪ ಜಾಣರಾಗಬೇಕೀಗ. ಇದು ಅಲ್ಲಿದೆ ಅಂತಲೇ ಅನ್ಕೊಂಬಿಟ್ರಿ, ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿದೆ ಅಂತ ಅಂದ್ಕೊಳ್ಳಿ, ಇದೇ ಥರ ಬರ್ಕೊಳ್ಳಿ. ಓಕೆ, ಬಂತಾ? ಸೊ 5 1 6 ಇದು ಆ ಕಡೆ ಇದ್ರೇನು ಈ ಕಡೆ ಇದ್ರೇನು ಎರಡೂ ಒಂದೇ. ಬರ್ದ್ರಾ? ಓಕೆ, ಮಾಡಿದ್ಯಾ? ಓಹ್ ಸೂಪರ್, ಕರೆಕ್ಟ್ ಇದೆ, ಥ್ಯಾಂಕ್ ಯು. ಅರ್ಥ ಆಯ್ತು? ಹಾಂ, ಸೀದಾ ಇದೇ ಥರ. ಆಮೇಲೆ ನೋಡಿ, ಇದನ್ನು ಇಲ್ಲಿ ಹಾಕೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ? ಎಷ್ಟು ಡಿಜಿಟ್ಸ್ ಇದೆ ಇಲ್ಲಿ? 2 ಡಿಜಿಟ್ಸ್. ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 2. ಸೊ ಅಲ್ಲಿ ಹಾಕಿದ್ರೆ ಇಲ್ಲಿ ಹಾಕಿದ್ರೆ ಎರಡೂ ಒಂದೇ ಆಗಿದೆಯಾ? ಯಾವ ಥರ? ಹೌದು, ಹಾಕ್ಬೇಕಾದ್ರೆ ಆ ಥರ ಹಾಕಿದ್ದೀರಾ, ತೊಂದರೆ ಇಲ್ಲ. ಈಗ ಈ ಥರನೂ ಮಾಡೋಕ್ಕೆ ಬರುತ್ತಾ ಇಲ್ವಾ? ಸುಲಭ ಇದೆ ಅಲ್ಲೇನ್ರಿ, ಮನಸ್ಸಲ್ಲೇ ಮಾಡುವಂಥ ಲೆಕ್ಕಗಳು. ಓಕೆ, ಇದು ಯಾವ ಥರ? ಸೇಮ್ ನಂಬರ್ಸ್ ಇನ್ ಟೆನ್ಸ್ ಪ್ಲೇಸ್ ಆ್ಯಂಡ್ ಸಮ್ ಆಫ್ ಯೂನಿಟ್ಸ್ ಪ್ಲೇಸಸ್ ಆರ್ 10. ಸೊ 6 7s 42, ವೆರಿ ಗುಡ್. 3 7s 21. ಆನ್ಸರ್ ಬಂತಾ ಇಲ್ವಾ? ಬಂತು. ಇದು ಆಡಿಯೋಮೀಟರ್ ಅಂತ. ಆಡಿಯೋಮೀಟರ್ ಅಂದರೆ ಒಬ್ಬ ಮನುಷ್ಯನಿಗೆ ಕೇಳಿಸ್ಕೊಳ್ಳೋ ಶಕ್ತಿ ಎಷ್ಟಿರುತ್ತೆ, ಇಂಟೆನ್ಸಿಟಿ ಯಾವ ಒಂದು ತೀವ್ರತೆಯಲ್ಲಿ ಕೇಳಿಸ್ಕೊಳ್ಳೋಕ್ಕೆ ಬರುತ್ತೆ, ಅದನ್ನು ಚೆಕ್ ಮಾಡೋದಕ್ಕೆ ಆಡಿಯೋಮೀಟ್ರ್ ಬಳಸ್ತಾರೆ. ಇಲ್ಲ ಭೂಕಂಪದಲ್ಲ, ಅದು ಸಿಗ್ಮೋ ಮ್ಯಾನೋಮೀಟರ್. ಹಾಂ, ಅದು ನೋಡೋಣ ಆಮೇಲೆ ಬರುತ್ತೆ, ಅದು ಸಹ ಬರುತ್ತೆ, ನೋಡೋಣ. ಯಾವುದು? 11 ಟೇಬಲ್ಸ್. ಸೊ ಚೇಂಜ್ ಮಾಡೋದು ಬೇಕಿಲ್ಲ. ಸೊ ಫಸ್ಟ್ ಡಿಜಿಟ್, ಲಾಸ್ಟ್ ಡಿಜಿಟ್, 4 + 2 6 ಕರೆಕ್ಟ್ ಇದೆ. ಮಕ್ಕಳೇ, ನಾನು ಇನ್ನೊಂದು ಕ್ವೆಶನ್ ಕೊಡ್ಬೋದು ನಿಮಗೆ, ಹಾಗೆ ಕೊಡ್ಬೋದಾ? ಓಕೆ, ಕೊಡ್ತಾ ಇದ್ದೀನಿ, ಹೆದರಲ್ಲ. 65 × 11 ಮಾಡಿ ನೋಡೋಣ. ನೀವು ಫಸ್ಟ್ ಮಾಡಿ. 6000. ಭಾಳ ಜನ ಏನು ಮಾಡ್ತಾರೆ ಅಂದರೆ, ಕೇಳಿ ನನಗೆ ಗೊತ್ತು ನೀವೇನು ಮಿಸ್ಟೇಕ್ ಮಾಡ್ತೀರ ಕೇಳಿ. ಶಾಂತಿ. ಸೊ ಫಸ್ಟು 6 5 ಬರೆದ್ಬಿಡ್ತಾರೆ. 6 + 5 11 ಅಂತ ಅಂದ್ಬಿಡ್ತಾರೆ. ರಾಂಗ್. ನೀವು ತಪ್ಪು ಮಾಡಿಲ್ಲ, ನನಗೆ ಗೊತ್ತು. ನೀವು ಇದೇ ಮೆಥಡ್, ನಾನು ಹೇಳಿದ ಮೆಥಡ್ ಫಾಲೋ ಮಾಡಿದ್ದೀರಿ, ಗೊತ್ತು. ನಾನೊಂದು ಕಂಡೀಷನ್ ಹೇಳಿದ್ದೆ, ಇದನ್ನ ಕೂಡಿಸಿದಾಗ 9 ಅಥವಾ 9ಕ್ಕಿಂತ ಕಡಿಮೆ ಬರ್ಬೇಕು. 9ಕ್ಕಿಂತ ಜಾಸ್ತಿ ಆದರೆ ಏನು ಮಾಡಬೇಕಾಗತ್ತೆ? ದಶಕ ತೊಗೊಬೇಕಾಗತ್ತೆ. ಇಲ್ಲಿ ಮಕ್ಕಳೇ ಒಂದೇ ಒಂದಕ್ಕೆ ಜಾಗ ಇರೋದು. 6 + 5 ಏನಾಗುತ್ತೆ? 11. 11ಗೆ 1 ಕ್ಯಾರಿ. ಆವಾಗ ಇದು 715 ಆಗುತ್ತೆ. ಓಕೆ, ಇನ್ನೊಂದು ಕೊಡ್ಲಾ? ಇನ್ನೊಂದು ಹಲೋ. ಓಕೆ, ಚೆಕ್ ಮಾಡೋಣ. 76 × 11 ಏನು ಬರುತ್ತೆ ನೋಡಿ. ಸೊ 7 6 ಕರೆಕ್ಟ್ ಬರೀತೀರಿ, ಹೌದಾ? 7 + 6 ಏನಾಗುತ್ತೆ? ನೋ, ನನಗೆ ಆನ್ಸರ್ ಕಿರಿಸ್ಬೇಡಿ ದಯಮಾಡಿ, ಪ್ಲೀಸ್. ಆನ್ಸರ್ ಹೇಳಬೇಡಿ. ಆನ್ಸರ್ನ ಹೇಳಬೇಡಿ.
7 + 6 ಏನಾಗುತ್ತೆ? 13ಗೆ 3 1 ಕ್ಯಾರಿ. ಇದು ಎರಡರ ನಡುವೆ ಒಂದಕ್ಕಷ್ಟೇ ಇರುತ್ತೆ ದಶಮ. ಅರ್ಥ ಆಯ್ತಾ? ಸೊ ಆನ್ಸರ್ ಏನಾಗುತ್ತೆ? 836. ಓಕೆ. ಸೊ ಇದು ಈ ತಪ್ಪು ಆಗಬಾರ್ದು. ಸರಿನಾ ಯಶ್? ನೋಡಿ ಯಶ್, ಇದು ಈಸಿ. 385. ಇಲ್ಲೇನು ದಶಕ ಬರಲ್ಲಲ್ವಾ? ಇದನ್ನು ಮಾಡ್ತೀರಾ? ಇದನ್ನು ಅಕಸ್ಮಾತ್ ಈ ಥರ ಇದ್ದಿದ್ರೆ ಮಾಡಿ ಇಲ್ಲ. ಓಕೆ, ಈ ಥರ ಬಂದಿದ್ದಿದ್ರೆ ಅವಾಗ ಹಳೇದು ಹೇಳ್ಕೊಟ್ಟಿದ್ದೀವಲ್ಲ, ಫಸ್ಟ್ ಡಿಜಿಟ್ ಹಾಗೆ ಬರೀತೀರಿ. 8 + 3 11ಗೆ 1 ಕ್ಯಾರಿ ಓವರ್. 1 + 3 4 4 + 4 8 ಮತ್ತು 4+ ಏನಾರು ಇದೆಯಾ? ಇಲ್ಲ, ಅದಕ್ಕೆ 4 ಈ ಥರ ಬರಿತಿದ್ವಿ, ಹೌದಲ್ವಾ? ಸೊ ನಾವು ಕೇಳ್ತಾ ಇರೋದು ಇದಕ್ಕೆ ಮಾತ್ರ. 38 × 11. ನಾನು ದಶಮಿ ಥರನೇ ಬರಿತೀನಿ. ಏನಂತ? ಫಸ್ಟ್ 3 ನೆಕ್ಸ್ಟ್ 8. ಒಂದು ಜಾಗ ಇದೆ. 3 + 8 11. ಅಯ್ಯೋ, ಒಂದೇ ಒಂದು ಮಾತ್ರ ಬರೋದು. ಇನ್ನೊಂದು ಎಲ್ಲೋಗುತ್ತೆ? ಕ್ಯಾರಿ. 1+ ಈಗ ಏನು ಮಾಡೋಣ? 1 + 3 4 1ಗೆ 1 8ಗೆ 8. ಅರ್ಥ ಆಯ್ತಾ? ಗೊತ್ತಾಯ್ತಾ? ಓಕೆ ಮನು, ಒಳ್ಳೆ ಕ್ವೆಶನ್ ಕೇಳಿದೆ. ಅಯ್ಯಯ್ಯೋ ಬಾರೋಗ್ರಾಫ್ ಏನನ್ನು ಅಳೆಯುತ್ತೆ ಅಂದರೆ, ಬಾರೋಗ್ರಾಫ್ ಅಳತೆ ಮಾಡೋದು. ಬಾರ್ ಅಂತ ಬಂತಂದರೆ ಒತ್ತಡ, ಭಾರ ಅಲ್ಲ, ಒತ್ತಡ. ಬಾರೋಗ್ರಾಫ್ ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಅಳತೆ ಮಾಡುತ್ತೆ, ಒತ್ತಡನ ಅಳತೆ ಮಾಡುತ್ತೆ. ಅದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಅಷ್ಟೇ ಅಲ್ಲ, ಒತ್ತಡನ ಅಳತೆ ಮಾಡುತ್ತೆ. ಸೊ ನಮ್ಮ ಮೇಲೆ ಗಾಳಿ ಇದೆ. ಈಗ ಈ ಒತ್ತಡ ಎಷ್ಟಿದೆ ಗೊತ್ತಾ? 1. ಇದನ್ನು ಎಷ್ಟಂತ ಕರಿತೀವಿ? 1 ಬಾರ್. ಅದ ವಿಜ್ಞಾನಿಗಳ ಹತ್ರ ಅಳತೆ ಮಾಡಿಟ್ಟಿದ್ದಾರೆ. ಪ್ರೆಷರ್ ಕುಕ್ಕರ್ ಒಳಗಡೆ ಭಾಳ ಇರುತ್ತೆ ಬಾರ್. ಟೈರ್ ಒಳಗಡೆ ಭಾಳ ಬಾರ್ ಇರುತ್ತೆ. ಅದರಲ್ಲೂ ಈ ನೀವು ಇದನ್ನು ಆಟ ಆಡ್ತೀರಲ್ಲ, ಫುಟ್ಬಾಲು, ವಾಲಿಬಾಲು, ಅದರೊಳಗೆ 16 ಬಾರ್ ತನಕ ಹೋಗುತ್ತೆ. ಬೈಕು, ಸ್ಕೂಟರ್ ಒಳಗಡೆ, ಟೈರ್ ಒಳಗಡೆ ಅದರೊಳಗೆ ಹೆಚ್ಚೇನಿರಲ್ಲ. ಸಮುದ್ರದ ಆಳದೊಳಗಡೆ ಬಾರ್ ಭಾಳ ಇರುತ್ತಲ್ಲಿ. ಯಾಕಂದರೆ ಆ ನೀರು, ಸಮುದ್ರದಲ್ಲಿರೋ ನೀರೆಲ್ಲ ಒತ್ತಡ ಹಾಕುತ್ತಲ್ವಾ, ಅಲ್ವಾ? ಸೊ ಭಾಳ ಆಗುತ್ತೆ. 150 200 300 ತನಕ ಹೋಗುತ್ತೆ. ಓಕೆ, ಆಲ್ರೈಟ್. ಇದು ನೋಡಿ, ಓಹೋ, ಹಾಗೆ ತೆಗೆದುಬಿಟ್ವಿ, ನೀವು ಮಾಡಿಬಿಟ್ರಿ. ಸೊ 10th ಪ್ಲೇಸ್ ಏನಿದೆ? 10th ಪ್ಲೇಸ್ ಸೇಮಿದಾಗ ಏನು ಮಾಡ್ತೀವಿ? 6. ನೆಕ್ಸ್ಟ್ ನಂಬರ್ 7 42. ಯೂನಿಟ್ಸ್ ಪ್ಲೇಸ್ ಸೇಮ್ ಮಲ್ಟಿಪ್ಲೈ ಮಾಡಿರಿ. 2 8 16. ಕರೆಕ್ಟ್ ಇದೆ. ಮೆಥಡ್ ಪ್ರಾಕ್ಟೀಸ್ ಆಗಬೇಕು. ನೆಕ್ಸ್ಟ್ ಕ್ವೆಶನ್. ಓಕೆ, ಒಂದು ನಿಮಿಷ, ಹಿಂದೆನೂ ಬ್ಯಾರೋಮೀಟ್ರ್ ಬಂದಿತ್ತಾ? ಓ ಕ್ಷಮಿಸಿ ಮಕ್ಕಳೇ, ನಾನು ಬ್ಯಾರೋಮೀಟರ್ ಅಂದ್ಕೊಂಡಿದ್ದೆ. ಇದು ಬ್ಯಾರೋಮೀಟರ್ ಅಲ್ಲ, ಬ್ಯಾರೋಗ್ರಾಫ್ ಅಂದರೆ ಇದು ಸಹ ಬಾರ್ ಇದೆಯಲ್ವಾ ಹೆಸರು, ಬಾರ್. ಇದು ಸಹ ಒತ್ತಡನ ಅಳತೆ ಮಾಡುತ್ತೆ, ಆದರೆ ಕಂಟಿನ್ಯೂಸ್ ಆಗಿ ಅಳತೆ ಮಾಡ್ತಾ ಇರುತ್ತೆ. ಇದು ತಿರುಗ್ತಾ ಇರುತ್ತೆ. ಇದು ಪೇಪರ್ ಯಾವಾಗಲೂ ಇದ್ರ ಮೇಲೆ ಬರಿತಾ ಇರುತ್ತೆ ಎಷ್ಟಿದೆ ಅಂತ ಒತ್ತಡ. ಅರ್ಥ ಆಯ್ತಾ? ಇದು ಬ್ಯಾರೋಗ್ರಾಫ್. ಇದು ನಾನು ಬ್ಯಾರೋಮೀಟರ್ ಅಂದ್ಕೊಂಡೆ, ಸಾರಿ, ಮೈ ಮಿಸ್ಟೇಕ್. ಸೊ ಇದಾಯಿತು. ಸೊ ಇದರಲ್ಲಿ ಒಂದು ಕಳಿತೀರಿ, ಶರತ್ ನಾಯಕ್ ಅವ್ರದ್ದು. ಸೊ 8 9 - 1 9 9 - 1 8 9 - 8 1. ಓಹೋ, ಪ್ಯಾಲಿಂಡ್ರೋಮ್. ಬಾರೋಮೀಟರ್ ಅಂದರೆ ಇದು ವಾತಾವರಣದ ಒತ್ತಡನ ಅಳತೆ ಮಾಡುತ್ತೆ, ಆದರೆ 1 ಸಾರಿ 2 ಸಾರಿ ಮಾತ್ರ ಅಳತೆ ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಅಳತೆ ಮಾಡಲ್ಲ. ಬಾರೋಗ್ರಾಫ್ ಅಂದರೆ ನೀವು ಆನ್ ಮಾಡಿಬಿಟ್ಬಿಟ್ರೆ ಅದು ಅಳತೆ ಮಾಡ್ತಾನೇ ಇರುತ್ತದು. ಹೌದು, ಪೇಪರ್ ಖಾಲಿ ಹೋಗೋ ತನಕ ಅಥವಾ ಇಂಕ್ ಖಾಲಿ ಹೋಗೋ ತನಕ ಮಾಡ್ತಾ ಇರುತ್ತದು. ಓಕೆ, ನೆಕ್ಸ್ಟ್ ಕ್ವೆಶನ್. ಸ್ಕ್ವೇರ್ ನಂಬರ್, ವರ್ಗ ಸಂಖ್ಯೆ, 5ರಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆ, ರೈಟ್? ಸೊ 3 ನೆಕ್ಸ್ಟ್ ಯಾರು ಬರ್ತಾರೆ? 3 4 12 5 5 25. 1225 ಬಂದಿದೆಯಾ? ಸೂಪರ್. ನೆನಪಾಗ್ತಿದೆಯಾ ನಿಮಗೆ? ಟ್ರಿಕ್ಸ್ ನೆನಪಾಗ್ತಿದವ ಇಲ್ವಾ? ಓಕೆ, ದಿಗಂತ ನೆನಪು ಮಾಡ್ಕೊಬೇಕು ಪದೇ. ಓ, ಉಲ್ಟಾದ್ರೆ ಏನಾಯಿತು? ವಾಟ್ ಹಿಂಗೆ ಬರ್ಕೊಳ್ಳಿ. ಅಲ್ಲಿ ಒಂದು ಮೈನಸ್ ಮಾಡಿ, ಏನಾಗುತ್ತೆ? 680 ಬರುತ್ತೆ. 999 680 ಮೈನಸ್ ಮಾಡಿ, ಮತ್ತು ಈ ಕಡೆ ಬರೆದ್ಬಿಟ್ಟಿರ, ಆ ಕಡೆನೇ ಬರೀಬೇಕು. 9 0 ಹೋದರೆ 9, 9 8 ಹೋದರೆ 1, 9 6 ಹೋದರೆ 3.
ಕರೆಕ್ಟ್ ಆಯ್ತಾ ಆನ್ಸರ್? ಆನ್ಸರ್ ಕರೆಕ್ಟ್ ಇದೆಯಾ? ಓಕೆ. ಬೈನೋಕ್ಯುಲರ್ಸ್ ಗೊತ್ತಾ ನಿಮಗೆ? ದೂರದಲ್ಲಿರೋದನ್ನ ನೋಡ್ತೀರಿ, ಹತ್ತಿರ ಕಾಣ್ತದೆ. ಅದು ಸ್ವಲ್ಪ ಅಡ್ಜಸ್ಟ್ ಮಾಡುತ್ತೆ ಲೆನ್ಸ್ನ. ಇದಿರುತ್ತಲ್ಲ, ಇದನ್ನು ತಿರುಗಿಸಿದ್ರೆ ಲೆನ್ಸ್ ಹಿಂದೆ ಮುಂದೆ ಬರುತ್ತೆ ಸ್ವಲ್ಪ ಮಟ್ಟಿಗೆ. ಓಕೆ. ಇದು ಗೊತ್ತುಂಟು ನಿಮಗೆ? ಸಿಂಪಲ್. 1 ಮತ್ತು 1 ಹತ್ತಿರ ಸ್ಥಾನದಲ್ಲಿ ಸೇಮ್ ಇದೆ. 1 × 2 2 2 8 × 2 16. ಕೆಲವರು ಇದನ್ನು 2016 ಅಂತ ಬರೆದ್ಬಿಡ್ತಾರೆ. ಇದಕ್ಕೆ 2 ಸ್ಥಾನ ಇರುತ್ತೆ ಸರಿ. 1 2 2 ಬರೀಬೇಕಲ್ವಾ? 2 0 ಅಂತ ಬರೀತೀಯ, 0 2 ಅಂತ ಬರೀತೀಯ? 0 2. ಇಲ್ಲಿ 0 ಬರೆದ್ರೂ ಒಂದೇ, ಬರೀದೇ ಇದ್ರು ಒಂದೇ, ರೈಟ್? 24 9s. ಓಕೆ ಫೈನ್. ಸರಿಯಪ್ಪ, ಆಯಿತು. ನೆಕ್ಸ್ಟ್ ಪಾರ್ಟ ಬರುತ್ತೆ, ಅವಾಗ ಹೇಳ್ತೀವಿ. ಓಕೆ, ನೆಕ್ಸ್ಟ್. ಸ್ಕ್ವೈರಿಂಗ್ ಅ ನಂಬರ್ ಎಂಡಿಂಗ್ ವಿತ್ 5. 5ರಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆ. 9 10s 90, 5 5s 25. 9025. ಅದರ ಹೆಸರು ಕ್ಯಾಲೋರಿಮೀಟರ್ ಅಂತ. ಯಾವುದಾದ್ರೂ ಒಂದು ರಿಯಾಕ್ಷನ್ ಆದಾಗ ಅಥವಾ ಏನಾರ ನಡೀತಿರ್ಬೇಕಾದ್ರೆ ಉಷ್ಣ ಉತ್ಪತ್ತಿ ಆಗುತ್ತಲ್ಲ ಭಾಗಮ್ಮ, ಹೀಟ್ ಬರುತ್ತಲ್ಲ, ಅದೆಷ್ಟು ಹೀಟ್ ಬಂತು ಅಂತ ಅದು ಅಳತೆ ಮಾಡುತ್ತೆ, ಅದು ಕ್ಯಾಲೋರಿಮೀಟರ್. ಆಯಿತಾ? ಯಾವುದು? ಇದ್ರಲ್ಲ, ಈ ಕೂತ್ ಬಂದಿದೆಯಲ್ಲ. ಓಕೆ. ಸೊ ಸೇಮ್ ಶರತ್ ಅವ್ರ ಮೆಥಡ್. -1 ಮಾಡಿ 92 ಆಗುತ್ತೆ. 999 ಅಂದರೆ 92ನ ಮೈನಸ್ ಮಾಡಬೇಕೀಗ ನಾವು. 9ಅಲ್ಲಿ 2 ಹೋದರೆ ಮಕ್ಕಳೇ 3 9 ಇದೆ, 3 ಜಾಗ ಬಿಡಬೇಕು. ಸೊ 9ಅಲ್ಲಿ 2 ಹೋದರೆ 7, 9ಅಲ್ಲಿ 9 ಹೋದರೆ 0. ಇದೊಂದು 9ಗೆ 9 ಹಾಗೆ ಬರೀಬೇಕು. ಕರೆಕ್ಟ್ ಇದೆ? ಟ್ರಿಕ್ ಅರ್ಥ ಆಯ್ತಾ? ಓಕೆ ಓಕೆ ಗುಡ್. ಇದನ್ನು ಮಕ್ಕಳು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ಇದು. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಮರ್ತೋಗ್ತೀರಿ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೆ ನೆನಪುಳಿತವೆ. ಓಕೆ, ನೋಡಿ ಏನಾಗ್ತದೆ. 5ರಿಂದ ಕೊನೆಗೊಳ್ತಿದೆ, ಸೇಮ್ ನಂಬರ್ ಇದೆ, ಹಾಗಾಗಿ 16. ನೆಕ್ಸ್ಟ್ ನಂಬರ್ 17. ಇದು ಮಕ್ಕಳು ಇವೆಲ್ಲ ಕಂಠಪಟ ಆಗ್ಬಿಡ್ಬೇಕು ನಿಮಗೆ. ನೀವಿನ್ನೂ ಅಲ್ಲೇ ಇದ್ದೀರಾ? ಓಕೆ. 93ರಲ್ಲಿ 1 ಕಳೆದ್ರೆ 92. 999ರಲ್ಲಿ 92 ಕಳಿಬೇಕು. 999 - 92 ಏನು ಬರುತ್ತೆ? 7. 9ರಲ್ಲಿ 2 ಕಳೆದ್ರೆ 7. ಇದು ಅರ್ಥ ಆಗಲಿಲ್ಲ. ಏನಾದರೂ ಹೇಳ್ರಿ. ಹ್ಞೂ ಕಳೆಗೆ ಬರಲ್ವಾ? ವ್ಯವಕಲನ ಬರಲ್ವಾ? ಶಿಶ್ವರ ಕಳಿಸ್ಬೇಕಾ? ಸಾನ್ವಿ, 9ಅಲ್ಲಿ 2 ಹೋದ್ರೆ ಎಷ್ಟು? 9ರಲ್ಲಿ 2 ಕಳೆದ್ರೆ ಎಷ್ಟು? 7. ಮತ್ತು ಏನು ರೆಸ್ಪಾನ್ಸೇ ಇಲ್ಲ. ಓಕೆ. 9ರಲ್ಲಿ 9 ಕಳೆದ್ರೆ ಎಷ್ಟು ಸಾನ್ವಿ? ಓಕೆ, ಥ್ಯಾಂಕ್ ಯು. 9ಕ್ಕೆ 9 ಹಾಗೆ ಇಡ್ತೀವ ಇಲ್ವಾ? ಓಕೆ, ಎಷ್ಟು ಬರುತ್ತೆ ಸಾನ್ವಿ? ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ. ಓಕೆ ಸರಿ. ಇದು 92,000 ಹೆಂಗಾಯ್ತು ಅಂತ ನನಗೂ ಭಯ ಆಗ್ಬಿಡ್ತು. ಅರ್ಥ ಆಯ್ತೇನಮ್ಮ ಸಾನ್ವಿ? ಮುಂದೋಗ್ಬೋದಾ? ಓಕೆ ಚಲೋ. ಇಲ್ಲಿ ಮಕ್ಕಳು ಇವು ಕಂಠಪಟ ಆಗ್ಬೇಕು ನಿಮಗೆ. ಯಾವ್ಯಾವ ಅಂತ ಹೇಳ್ತೇನೆ, ಇದು ಮೊದಲು ಮಾಡಿಬಿಡೋಣ. 17 6 102 get 2 10 ಕ್ಯಾರಿ. 17 1 17 + 10. ಥ್ಯಾಂಕ್ ಯು. 17 + 10 ಏನಾಗುತ್ತೆ? 27. 5 5 25. ನಾವು ನೀವು ಎಲ್ಲರೂ ಈಗ ಒಂದು ಹೊಸ ಮಗ್ಗಿ ಕಲಿಬೇಕು. ಈ ಶಾರ್ಟ್ಕಟ್ಸ್ ಅದನ್ನು ಹೇಳ್ತೀನಿ. ಕಾರ್ಡಿಯೋಗ್ರಾಮ್ ಅಂತ ಈಗ ನಿಮ್ಮ ಹೃದಯ ಬಡಿತ ಲಪ್ ಟಪ್ ಅಂತ ಬಡಿತದಲ್ಲ, ಡಾಕ್ಟ್ರ್ ಹತ್ರ ನೀವೇನಾದರೂ ಸರ್ ನನಗೆ ಎದೆ ನೋವ್ತಾ ಇದೆ ಡಾಕ್ಟ್ರೇ ಅಂತ ಹೋದರೆ ಅವರು ಈ ಕಾರ್ಡಿಯೋಗ್ರಾಮ್ ಮಾಡಿಸ್ಕೊಂಬರ್ರಿ ಅಂತ ಹೇಳ್ತಾರೆ. ಅದೇನು ಹೇಳುತ್ತಂದರೆ ಹಾರ್ಟ್ ಸರಿಯಾಗಿ ಬಡಿಯುತ್ತಲ್ಲ, ಅದು ಆರೋಗ್ಯಕರವಾಗಿ ಬಡಿತಾ ಇದೆಯಾ, ಏನಾದರೂ ಸ್ವಲ್ಪ ವ್ಯತ್ಯಾಸ ಇದೆಯಾ ಅಂತ ಈ ಗ್ರಾಫ್ ನೋಡ್ಬಿಟ್ಟು ಹೇಳ್ತಾರೆ. ಆಯಿತಾ? ಗೊತ್ತಾಗುತ್ತೆ. ಅವ್ರು ಗ್ರಾಫ್ನ ಓದೋಕ್ಕೆ ಅವ್ರಿಗೆ ಬರುತ್ತೆ. ಅದು ಇದೇ ಥರ ಇರಬೇಕು ಗ್ರಾಫ್ ಅಂತ ಅವ್ರು ಅಧ್ಯಯನ ಮಾಡಿರ್ತಾರೆ ಓದಬೇಕಾದ್ರೆ. ಅದು ಗ್ರಾಫಲ್ಲಿ ಸ್ವಲ್ಪ ಏನಾರು ವ್ಯತ್ಯಾಸ ಇತ್ತಂದರೆ, ಓಹೋ ಈ ಥರ ವ್ಯತ್ಯಾಸ ಇದೆ, ನಿಮ್ಮ ಹಾರ್ಟನ್ನು ಆಪ್ರೇಷನ್ ಮಾಡಬೇಕು, ನಿಮ್ಮ ಹಾರ್ಟ್
ಹೇಳುತ್ತೆ, ಅದು ಗೊತ್ತಾಗುತ್ತೆ. ಸ್ವಲ್ಪ ವ್ಯತ್ಯಾಸ ಕಾಣಿದ ತಕ್ಷಣ ಮತ್ತವರು ಅದ್ರ ಮೇಲೆ ಬೇರೆ ಏನೋ ಚಿಕಿತ್ಸೆ ಮಾಡ್ಬೋದು ಅದನ್ನು ಮಾಡ್ತಾರೆ. ಈಗ ನಾವು ನೀವೆಲ್ಲ ಒಂದು ಹೊಸ ಮಗ್ಗಿನ ಕಲಿಬೇಕು ಮಕ್ಕಳೇ. ವಿ ಶುಡ್ ಲರ್ನ್ ಅ ನ್ಯೂ ಟೇಬಲ್. ಯಾವ ಟೇಬಲ್ ಅಂದರೆ ಈ ಟೇಬಲ್. ಇಷ್ಟು ವಿಷಯಗಳು ಸ್ವಲ್ಪ ಗೊತ್ತಿರ್ಬೇಕು ನಿಮಗೆ, ಆಯಿತಾ? ಇದನ್ನು ನೀವು ಮನೆಗೆಲಸಾಗಿ ತಗೊಳ್ಳಿ. ಈಗ ಬೇಡ, ಆಮೇಲೆ ಬರೀ ಅಂತ್ರಿ. ಇದನ್ನು ಮನೆಗೆಲಸಾಗಿ ತಗೊಳ್ಳಿ. ಇದನ್ನು ತೊಗೊಂಬಿಟ್ಟು ನೀವು ಸ್ವಲ್ಪ ಇದನ್ನು ಕಂಠಪಾಠ ಮಾಡ್ಕೊಂಬಿಟ್ರೆ, ಈಗ ನಾವು ಲೆಕ್ಕ ಮಾಡ್ಬೇಕಾದ್ರೆ ಇವು ಬರ್ತಾ ಇದ್ದಾವಿಲ್ಲ, ಪದೇ ಪದೇ ಬರ್ತಾ ಇದ್ದಾವಿಲ್ವಾ? 10 ತನಕ ಎಲ್ಲ ಬರ್ತಾವೆ, ಹೌದಲ್ವ? ನಮಗೆ ಅದ್ರ ಮೇಲಿರೋ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಇವು ಮುಂಚೆನೇ ಕಂಠಪಾಠ ಮಾಡಿದರೆ ಈಸಿ ಆಗುತ್ತೆ. ಕ್ಯಾಲ್ಕುಲೇಷನ್ ಫಾಸ್ಟ್ ಆಗುತ್ತೆ. ಕ್ಯಾಲ್ಕುಲೇಷನ್ ನಮ್ದೆಲ್ಲರದು ಫಾಸ್ಟ್ ಆಗುತ್ತೆ. ಕಂಟಿನ್ಯೂ. ಸೇಮ್ ಡಿಜಿಟ್ಸ್ 10ರ ಸ್ಥಾನದಲ್ಲಿ. ಓಕೆ, 5 × 6 5 6 30, 2 8 16. ಯಾರು ಹೇಳಿದ್ದು? ಸಾನ್ವಿನ ಹೇಳಿದ್ದು ಉತ್ತರನಾ? ಕರೆಕ್ಟ್ ಇದೆ ಸಾನ್ವಿ. ಥ್ಯಾಂಕ್ ಯು ಸಾನ್ವಿ. ರಕ್ಷಾ, ಅರ್ಥ ಆಗ್ತಿದೆಯಾ? ಮುಂದೆ ಹೋಗ್ಬೋದಾ? ಸಾನಾ, ಥ್ಯಾಂಕ್ ಯು. ಓ ಬೇಡ ಮಾರ್ಯಾರೆ, ಹಾಗೆ ಮಾಡೋಣ. ಸೊ ಇದರಲ್ಲಿ 1 ಮೈನಸ್ ಮಾಡಿದ್ರೆ ಏನು ಬರುತ್ತೆ? 641 ಬರೆದು ಬಿಡ್ತೀನಿ. ಇಲ್ಲಿ ಬರೀತೀನಿ ಎಂತ ಈಗ? ವಾಟ್ ಈಸ್ ದ ಪ್ರಾಬ್ಲಮ್? ಇಲ್ಲಿ ಕಳೆಯೋದಕ್ಕೆ ಈಸಿ ಆಗುತ್ತಲ್ಲ ನನಗೆ. 4 ಅಂಕೆ ಇದೆ, 4 ಸ್ಥಾನ ಬಿಡಬೇಕು, ಹೌದಲ್ರಿ? 9ರಲ್ಲಿ 1 ಹೋದರೆ 8, ಈಸಿ ಆಗುತ್ತಿಲ್ವ? 9ರಲ್ಲಿ 4 ಹೋದರೆ 5, 9ರಲ್ಲಿ 6 ಹೋದರೆ 3, 9ರಲ್ಲಿ ಏನೂ ಹೋಗಲ್ಲ 9, ಈಸಿ. ಈಗ ಭಾಗಮ್ಮರಿಗೆ ನಾನು ಕಾಮ ಹಾಕಲೇಬೇಕು, ಇಲ್ಲಾಂದರೆ ಭಾಗಮ್ಮ ಬಿಡೋದಿಲ್ಲ ನನ್ನನ್ನು. ಓಕೆ ಭಾಗಮ್ಮ, ನಮ್ಮ ಕಾಮ ಹಾಕಿದ್ದೇನೆ. ಓಕೆ ಏನ್ರಿ? ಎಷ್ಟು ಕೊಟ್ಟರು ಮಾಡ್ತೀರಿ, ನನಗೆ ಗೊತ್ತಿದೆ. ಒಂದು ಸಾರಿ ಕಾನ್ಫಿಡೆನ್ಸ್ ಬಂತು, ಕಲ್ತ್ಬಿಟ್ರಿ ಅಂದರೆ ಎಲ್ಲ ಬಂದ್ಬಿಡುತ್ತೆ. ಅದರ ಹೆಸರು ಡೈನಾಮಾ ಅಂತ. ಡೈನಾಮಾ ಏನು ಮಾಡುತ್ತಂದ್ರೆ, ನೀವು ಇಲ್ಲಿ ಏನಾದರೂ ಗಾಲಿ ತಿರುಗಿಸಿದ್ರೆ ಕರೆಂಟ್ ಉತ್ಪತ್ತಿ ಆಗುತ್ತೆ. ಅವಾಗೆಲ್ಲ ಈ ಸೈಕಲಿಗೆ ಕಟ್ಕೊಂಡ್ಬಿಡೋರು. ಸೈಕಲ್ ಹೊಡೆದ್ರೆ ಮುಂದ್ಗಡೆ ಲೈಟ್ ಆನ್ ಆಗ್ತಿತ್ತು. ಇದೊಂದು ಮಷೀನ್ ಹೆಂಗಿರುತ್ತೆ ಅಂದರೆ, ಇದನ್ನು ತಿರುಗಿಸಿದ್ರೆ ಕರೆಂಟ್ ಬರುತ್ತೆ. ಈಗ ನನಗೆ ನೆನ್ನೆ ಒಬ್ಬರು ಕೇಳ್ತಾಯಿದ್ರು, ಸರ್ ವಿಂಡ್ ಮಿಲ್ಲಲ್ಲಿ ಹೆಂಗ್ರಿ ಸರ್ ಅದು ತಿರುಗಿದ್ರೆ, ಗಾಳಿ ಫ್ಯಾನ್ಗಳು ತಿರುಗಿದ್ರೆ ಹೆಂಗ್ರಿ ಕರೆಂಟ್ ಬರುತ್ತೆ? ಅಲ್ಲಿ ಇಂಥದ್ದೊಂದು ದೊಡ್ಡ ಡೈನಾಮೋ ಹಾಕಿರ್ತಾರೆ ಮೇಲ್ಗಡೆ, ಆಯಿತಾ? ಅದು ತಿರುಗಿದ್ರೆ ಏನು ಬರುತ್ತೆ? ಕರೆಂಟ್ ಬರುತ್ತೆ. ಓಕೆ, ಅರ್ಥ ಆಯ್ತಾ? ಚಲೋ, ನೆಕ್ಸ್ಟ್ ಕ್ವೆಶನ್. ಅದ್ರ ಹೆಸರೇನು? ಡೈನಾಮೋ. ಅದನ್ನು ತಿರುಗಿಸಿದ್ರೆ ಕರೆಂಟ್ ಬರ್ತದೆ. ಓಹೋ, 10ರ ಸ್ಥಾನದಲ್ಲಿ ಸೇಮ್ ಇದೆ. ಬಿಡಿ ಸ್ಥಾನಗಳನ್ನು ಕೂಡಿಸಿದ್ರೆ 10 ಆಗುತ್ತೆ. ಫೈನ್. 8, ನೆಕ್ಸ್ಟ್ ನಂಬರ್ 9. 8 9s 72, 81 ಅಲ್ಲ ಪುಣ್ಯ, 72. 8 9s 2 8s 16. ಕರೆಕ್ಟ್ ಇದೆ? ಓಕೆ, ನೆಕ್ಸ್ಟ್ ಹೋಗ್ಬೋದಾ? ಚಲೋ ಜಿ. ಕ್ವೆಶನ್. ವರ್ಗ ಸಂಖ್ಯೆ 5ರಿಂದ ಕೊನೆಗೊಳ್ತಾ ಇದೆ ವರ್ಗ ಸಂಖ್ಯೆ. ಸೊ 7 ನೆಕ್ಸ್ಟ್ ಯಾರು? ವೆರಿ ಗುಡ್. ಯಾರು ಹೇಳಿದ್ದದು? 7 8s 56, 5 5 25. ಕರೆಕ್ಟ್ ಇದೆಯಾ ಮಕ್ಕಳೇ? ಹೌದು ಅಲ್ಲ? ನೋ, 625 25ರ ವರ್ಗ, ಬಟ್ ಅದು 75 ಸ್ಕ್ವೇರ್. ಓಕೆ ವರುಣ್, ಇದರ ಹೆಸರು ಫ್ಯಾದೋಮೀಟರ್ ಅಂತ. ಫ್ಯಾದೋಮೀಟರ್ ಅಂತ. ಇದೇನು ಮಾಡುತ್ತೆ? ಫ್ಯಾದೋಮೀಟರು ಸಮುದ್ರ ಎಷ್ಟು ಆಳ ಇದೆ ಅಂತ ಮ್ಯಾಪ್ ಮಾಡುತ್ತೆ, ಹೇಳ್ತದೆ. ಇದು ಹೆಂಗೆ ಮಾಡುತ್ತಾರೆ ಗೊತ್ತಾ ನಿಮಗೆ? ಇಲ್ಲಿಂದ ಒಂದು ಸೌಂಡ್ ಬಿಡ್ತಾರೆ, ಆ ಸೌಂಡ್ ಹೋಗಿ ಅಲ್ಲಿ ಬಡ್ದು ವಾಪಸ್ ಬರುತ್ತಲ್ಲ, ಸೌಂಡ್ ಜಲ್ದಿ ವಾಪಸ್ ಬಂತಂದ್ರೆ ಅರ್ಥ ಏನು? ಕಡಿಮೆ ಆಳ ಇದೆ. ಸೌಂಡ್ ಹೋಗ್ಬಿಟ್ಟು ಭಾಳ ಟೈಮ್ ಆದಮೇಲೆ ವಾಪಸ್ ಬಂತು ಅಂದರೆ ಆಳ ಜಾಸ್ತಿ ಇದೆ. ಈ ಸಮಯದ ವ್ಯತ್ಯಾಸ ಇರುತ್ತಲ್ಲ, ಅದನ್ನು ನೋಡ್ಬಿಟ್ಟು ಅವರು ಇಡೀ ಸಮುದ್ರದ ಆಳ ಎಷ್ಟಿದೆ ಅಂತ ಅಳತೆ ಮಾಡ್ತಾ ಹೋಗ್ತಾರೆ. ಡಾಲ್ಫಿನ್ ಥರನೇ ಅದನ್ನೇ ಕಾಪಿ ಮಾಡಿದ್ದಾರೆ.
ಸಣ್ಣ ಪುಟ್ಟ ಅಡ್ಡ ಬಂದರೆ ಅಷ್ಟೇನು ತೊಂದರೆ ಆಗಲ್ಲ, ಗೊತ್ತಾಗುತ್ತೆ ಅದಕ್ಕೆ, ಕರೆಕ್ಷನ್ ಮಾಡ್ತಾರೆ. ಅದು ಹೆಂಗೆ ಮಾಡಿರ್ತಾರೆ ಅಂದರೆ ಆ ಪ್ರಾಣಿಗಳನ್ನು ಪೆನೆಟ್ರೇಟ್ ಆಗಿ ಹೋಗುವಂತಹ ಇದನ್ನು ಮಾಡಿರ್ತಾರೆ ಅವರು. ಅದು ಅಡ್ಡ ಬಂದರೂ ಏನೂ ತೊಂದರೆ ಆಗೋದಿಲ್ಲ. ಓಹೋ, ಸಾನ್ವಿಯವರು ನೋಡಿರಿ, ನೀವು ಮಾತಾಡ್ತಿದ್ದೀವಿ, ಸಾನ್ವಿ ಆಲ್ರೆಡಿ ಲೆಕ್ಕ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಓಕೆ, 1 ಮೈನಸ್ ಮಾಡಲೇಬೇಕು 9ಇಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ. ಸೊ 1 ಮೈನಸ್ ಮಾಡಿದ್ರೆ ಏನಾಗ್ತದೆ 526. ಅಯ್ಯೋ, ನಾನು ಇಲ್ಲಿ ಬರೆಯಲ್ಲ ದಶಮಿ, ನಾನು ಇಲ್ಲಿ ಬರೆಯಲ್ಲ, ಇಲ್ಲಿ ಬರೀತೀನಿ 526. ಯಾಕೆ ಗೊತ್ತಾ, ಇಲ್ಲೇ ಮೈನಸ್ ಮಾಡೋದಕ್ಕೆ ಈಸಿ ಆಗುತ್ತಲ್ಲ. 9 ಮೈನಸ್ 6 3, 9 ಮೈನಸ್ 2 7, 9 ಮೈನಸ್ 5 4. ನನಗೆ ಅರ್ಥ ಆಗಿದೆ ಅಂತ ಅರ್ಥ. ಹಾಂ, ಚಲೋ ನೆಕ್ಸ್ಟ್ ಕ್ವೆಶನ್. ಹಾಂ, ಗ್ಯಾಲ್ವನೋಮೀಟರ್ ನೋಡಿ. 9 10 90 5 5 25. ಅಮೀಟರು ಕರೆಂಟನ್ನು ಅಳತೆ ಮಾಡ್ತಿತ್ತು. ಅಮೀಟರು ಕರೆಂಟ್ನ ಅಳತೆ ಮಾಡ್ತಿತ್ತು. ಇದು ಗ್ಯಾಲ್ವನೋಮೀಟರ್ ಅಂತ ಸಣ್ಣ ಸಣ್ಣ ಕರೆಂಟ್ ಅಳತೆ ಮಾಡುತ್ತೆ. ಸ್ವಲ್ಪ ಕರೆಂಟ್ ಇದ್ದರೆ ಅದನ್ನ ಅಳತೆ ಮಾಡುತ್ತೆ ಗ್ಯಾಲ್ವನೋಮೀಟರ್. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, -1 9 23. ಹೌದ್ರಿಲ್ಲ? ಓಯ್ಯೋ, ಇಲ್ಲಿ ಬರೆಯಲ್ಲ, ನಾನು ಇಲ್ಲಿ ಬರ್ತೀನಿ. 923 ಈಸಿ ಆಗುತ್ತೆ. 9 ಮೈನಸ್ 3 6, 9 ಮೈನಸ್ 2 7, 9 ಮೈನಸ್ 9 0. ಅರ್ಥ ಆಯ್ತಾ? ಹೋಗ್ತಾ ಮನಸ್ಸಲ್ಲೇ ಮಾಡ್ತೀರಾ ನೀವು, ಪ್ರಾಕ್ಟೀಸ್ ಆಗಿ ಕರೆಕ್ಟ್ ಇದೆ ನೋಡಿ. ಯಾರಿಗೆ? ಓಕೆ, ಇದರಲ್ಲಿ ಒಂದು ಕಳಿಬೇಕಮ್ಮ. ಕಳೆದು ಬಿಟ್ಟದ್ದು ಎಷ್ಟು ಬರುತ್ತೆ? 924ರಲ್ಲಿ ಒಂದು ಕಳೆದ್ರೆ 923 ಬರುತ್ತೆ. ಈ 923ನ ಇದರಲ್ಲಿ ಕಳಿಬೇಕು. 9ರಲ್ಲಿ 3 ಹೋದರೆ 6, 9ರಲ್ಲಿ 2 ಹೋದರೆ 7, 9ರಲ್ಲಿ 9 ಹೋದರೆ 0. ಹೌದು. ಬನ್ನಿ, ಭಾಳ ಡಿಫಿಕಲ್ಟ್ ಕ್ವೆಶನ್ ಬಂದಿದೆ ನೋಡಿ. ಓಕೆ, ಶಾಂತಿ, ಹಿಂಗೆಲ್ಲ ಕಿರಿಸ್ಬೇಡ್ರಿ. ಹಾಂ, ನಿಮ್ಮಷ್ಟು ಜೋರಾಗಿ ಅವಾಗ ಈ ಥರ ಗ್ರಾಮೋಫೋನ್ಗಳು ಹಾಡು ಹೇಳ್ತಿದ್ವು. ಮಕ್ಕಳೇ, ಇಲ್ಲೊಂದು ಡಿಸ್ಕ್ ಇದೆಯಲ್ಲ, ಈ ಡಿಸ್ಕು ಅವಾಗೆಲ್ಲ ಈ ಥರ ಏನು ಮೆಮೊರಿ ಕಾರ್ಡೆಲ್ಲ ಇರಲಿಲ್ಲ. ಹಾಡು ಹೇಳ್ಬೇಕಂದ್ರೆ ಈ ಡಿಸ್ಕ್ ಇದೆಯಲ್ಲ, ಈ ಡಿಸ್ಕ್ ಮೇಲೆ ಒಂದು ಗೆರೆಗಳನ್ನು ಹಾಕಿರೋರು. ಇಲ್ಲೊಂದು ಸೂಜಿ ಇದೆಯಲ್ಲ, ಈ ಡಿಸ್ಕ್ ತಿರುಗ್ತಾ ಇರುತ್ತೆ, ಸೂಜಿಯ ಗೆರೆ ಮೇಲೆ ಓಡ್ತಾ ಇರುತ್ತೆ. ಸೊ ಆ ಗೆರೆ ಮೇಲೆ ಏನೇನು ವ್ಯತ್ಯಾಸ ಆಗಿರುತ್ತಲ್ಲ, ಆ ವ್ಯತ್ಯಾಸದ ಮೇಲೆ ಸೌಂಡ್ ಉತ್ಪತ್ತಿ ಆಗ್ತದೆ. ಇದಕ್ಕೆ ಗ್ರಾಮೋಫೋನ್ ಅಂತ ಹೇಳ್ತಿದ್ರು. ಆವಾಗಿನ ಕಾಲದಲ್ಲಿ ಈ ಥರ ಟೇಪ್ ರೆಕಾರ್ಡ್ ಅಂತಿದ್ರಲ್ಲ, ಆವತ್ತಿನ ಕಾಲದಲ್ಲಿ ಇದ್ದದ್ದು. ಹಾಡು ಬರ್ತಿತ್ತು, ಹಾಡು ಸೌಂಡು ಎಲ್ಲ ಸೌಂಡೇ ತಾನೆ. ಹಾ ಹೂ ಹೈ ಹಾ ಲ ಇಲ್ಲೆಲ್ಲ ಸೌಂಡೇ ತಾನೆ. ಹಾಂ, ಪ್ರತಿಯೊಂದು ಸೌಂಡೇ ತಾನೇ, ಹೌದಾ ಇಲ್ವಾ? ಸೊ ಅದೆಲ್ಲ ರೆಕಾರ್ಡ್ ಆಗಿದ್ದು ಇದರೊಳಗಿರ್ತಿತ್ತು. ಆ ಸೂಜಿ ಯಾವ ರೀತಿ ಅಲ್ಲಾಡ್ತದಲ್ಲ, ಅದ್ರ ಮೇಲೆ ಹೋಗ್ತದಲ್ಲ, ಆ ಗೆರೆಗಳ ಮೇಲೆ, ಅದ್ರ ಮೇಲೆ ಸೌಂಡ್ ಉತ್ಪತ್ತಿ, ಆ ಸಣ್ಣ ಬದಲಾವಣೆ ಮೇಲೆ ಸೌಂಡ್ ಉತ್ಪತ್ತಿಯಾಗಿ ಹಾಡು ಬರ್ತಿತ್ತು. ಒಂದು ನೋಡಿದ್ದೆ, ನಮ್ಮ ಫ್ರೆಂಡ್ ಅಜ್ಜರ ಮನೇಲಿ ಒಂದಿತ್ತು. ಹಳೆ ಕಾಲದಲ್ಲಿ ಇರ್ತಿತ್ತು, ಇವಾಗೆಲ್ಲ ಸಿಗಲ್ಲ ಇದು. ಓಕೆ ನೋಡಿ, 12 ಇಂಟು 13, 13 2s 26ಗೆ 6, 2 ಕ್ಯಾರಿ, 13 1s 13, ಅಮೃತ 13 + 2 15, 5 5s 25. ಶರತ್, ಓಕೆ, -1 882. ನಾನು ಇಲ್ಲಿ ಬರೆಯಲ್ಲ, ಇಲ್ಲಿ ಬರೆದು ಬಿಡ್ತೀನಿ. 882 ಇಲ್ಲಿ ಬರೆದು ಬಿಡ್ತೀನಿ. ಈಸಿ ಆಗುತ್ತೆ, ಕಳಿಯೋಕ್ಕೆ ಈಸಿ ಆಗುತ್ತೆ. 3 9 ಇದೆ, 3 ಲೈನ್ ಎಳಿತೀನಿ. ತೃಪ್ತಿ, 9ರಲ್ಲಿ 2 ಹೋದರೆ 7, 9ರಲ್ಲಿ 8 ಹೋದರೆ 1, 9ರಲ್ಲಿ 8 ಹೋದರೆ 1. ಶ್ರೇಯಸ್
ಭಾಳ ಗಟ್ಟಿಯಾಗಿ ಜೋರಾಗಿ ಕಿರಿಚಿ ಹೇಳಿಬಿಟ್ರೆ ಬೇಡ. ಹಾಂ, ಅವ್ರಿಗಿಂತ ಮೊದಲು ಇವ್ರಿಗಿಂತ ಮೊದಲು ಅಂತ ಹೋಗಬೇಡ, ನಾವು ಕಲಿಬೇಕಷ್ಟೆ. ಆಯಿತಾ? ಇದರ ಹೆಸರು ಹೈಗ್ರೋಮೀಟರ್ ಅಂತ. ಹೈಗ್ರೋಮೀಟರ್ ಏನು ಮಾಡುತ್ತೆ ಅಂದರೆ ಗಾಳಿಯಲ್ಲಿ, ವಾತಾವರಣದಲ್ಲಿ ತೇವಾಂಶ ಎಷ್ಟಿದೆ, ನೀರಿನ ಅಂಶ, ತೇವಾಂಶ ಎಷ್ಟಿದೆ ಗಾಳಿಯಲ್ಲಿ, ಅದನ್ನು ತೇವಾಂಶನ ಅಳತೆ ಮಾಡುತ್ತೆ. ಅದು ಬೈಕ್ನಲ್ಲಿರಲ್ಲ. ಬೈಕ್ನಲ್ಲಿ ಇರೋದು ಸ್ಪೀಡೋಮೀಟರ್. ಅದು ಬೈಕಿನ ಸ್ಪೀಡ್ ಎಷ್ಟಿದೆ ಅಂತ ತೋರಿಸುತ್ತೆ. ಅದು ಕಿಲೋಮೀಟ್ರ್ ತೋರಿಸೋದು ಓಡೋಮೀಟರ್. ಬೈಕ್ ಎಷ್ಟು ಓಡಿದೆ ಅದು ತೋರಿಸುತ್ತದೆ, ಅದು ಓಡೋಮೀಟರ್. ಅದು ಫ್ಯೂಲ್ ಟ್ಯಾಂಕ್ ಇಂಡಿಕೇಟರ್, ಫ್ಯೂಲ್ ಇಂಡಿಕೇಟರ್ ಅದು. ಆಯ್ತಾಯಿತು. ಓಹ್, ಇದು ಮೈನಸ್ ಮಾಡ್ಬೇಕ್ರಿ. ಒಂದು ಎಷ್ಟಾಗುತ್ತೆ? 73. ಇಲ್ಲೇ ಬರೆದು ಬಿಡ್ತಾನೆ ರೀ. 3 9 ಇದೆ, 3 ಜಾಗ ಬಿಡಬೇಕು. 9 - 3 6, 9 - 7 2, 9 - ಏನೂ ಇಲ್ಲ 9. ಕರೆಕ್ಟ್ ಇದೆ. ಹಲೋ, ಸೂಪರ್. ನೆಕ್ಸ್ಟ್ ಕ್ವೆಶನ್. ಚಿಂತನಾ? ಲ್ಯಾಕ್ಟೋಮೀಟರ್. ಇದು ಈಸಿ. 9 ನೆಕ್ಸ್ಟ್ ನಂಬರ್ ಯಾರು? 10. ಎರಡು ಮೆಥಡ್ ಯೂಸ್ ಮಾಡ್ಬೋದು. ಯಾಕೆ? 10ರ ಸ್ಥಾನದಲ್ಲಿ ನೋಡೋಕೆ ಒಂದೇ ಥರ ಇದೆ, ಬಿಡಿ ಸ್ಥಾನದ ಮೊತ್ತ ಏನು ಬರ್ತದೆ? 10. ಸೊ ನಾವು ಹಳೆ ಮೆಥಡ್ ಇದನ್ನು ಯೂಸ್ ಮಾಡ್ಬೋದಿಲ್ಲ. ಇದ್ರ ನೆಕ್ಸ್ಟ್ ನಂಬರ್ 10. 9 10s 90. ಮಾತಾಡಬೇಡಿ. 1 9s 9 ಈ ಥರ ಬರಿಬೋದು. ಅಥವಾ 2 9ಗಳಿಂದ ನೀವು ಗುಣಾಕಾರ ಮಾಡ್ತಿದ್ದೀರಾ ಅಂದಮೇಲೆ ಈಗ ಪುಣ್ಯಂಗೆ ಚಿಂತೆ ಆಗಿಬಿಟ್ಟಿದೆ. ಸರ್ ನಾನೊಂದು ಮೈನಸ್ ಮಾಡಿದ್ದೆ ಸರ್, ಇದು 90 ಬಂತು ಸರ್. ಈ 99ನಲ್ಲಿ 90 ಕಳೆದಾಗ ನನಗೆ ಎಷ್ಟು ಬಂತು ಸರ್? 9 ಬಂತು ಸರ್. ನಾನು ಹಿಂಗೆ ಮಾಡಿಬಿಟ್ಟೆ ಸರ್. ನೀವು ಯಾವ ಥರನಾದರೂ ಮಾಡಿ ಮಕ್ಕಳೇ, ಉತ್ತರ ಮಾತ್ರ ಕರೆಕ್ಟ್ ಬರೋದು. ಉತ್ತರ ಮಾತ್ರ ಕರೆಕ್ಟ್ ಬರುತ್ತೆ. ಭಾಗಮಗೆ ಕಾಮ ಬೇಕು, ಕಾಮ ಹಾಕ್ಬಿಟ್ಟೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಲ್ಯಾಕ್ಟೋಮೀಟರ್ ಏನು ಹೇಳುತ್ತಂದರೆ ಹಾಲಿನಲ್ಲಿ ಅದರ ಸಾಂದ್ರತೆ ಮತ್ತು ಅದರ ಪ್ಯೂರಿಟಿ ಅದೆಷ್ಟು ಶುದ್ಧವಾಗಿದೆ ಅನ್ನೋದು ತೋರಿಸ್ಕೊಡುತ್ತದು. ಆಯಿತಾ? ಈಗ ಹಾಲಿಗೆ ನೀರನ್ನ ಹಾಕಿಬಿಟ್ರೆ ಸಾಂದ್ರತೆ ಕಡಿಮೆ ಆಗಿಬಿಡುತ್ತೆ. ಹಾಲಿಗೆ ನೀರು ಹಾಕಿಲ್ಲ ಅಂದರೆ ಸಾಂದ್ರತೆ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡಿಬಿಡ್ತಾರೆ, ಈ ಗೊಬ್ಬರ ಹಾಕ್ಬಿಡ್ತಾರೆ. ನಾನು ಕೇಳಿದ್ದೀನಿ ಹಾಲಿನಲ್ಲಿ ನೀರು ಹಾಕಿಬಿಟ್ಟು ಸಾಂದ್ರತೆ ಜಾಸ್ತಿ ಆಗಬೇಕಲ್ಲ, ಅದಕ್ಕೆ ಗೊಬ್ಬರ ಹಾಕ್ಬಿಡೋದು. ಗೊಬ್ಬರ, ಅದು ರಸಗೊಬ್ಬರ, ಅದನ್ನು ಹಾಕ್ಬಿಡೋದು. ಆ ಥರ ಎಲ್ಲ ಮಾಡ್ತಾರೆ. ಅದು ಮಾಡಬಾರ್ದು. ಇವಾಗೆಲ್ಲ ಅದಕ್ಕೆ ಹಾಲನ್ನು ಯಾರು ಹೊರಗಡೆ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಫ್ಯಾಕ್ಟ್ರಿಯಲ್ಲಿ ಪಾಶ್ಚರೀಕರಿಸಿ ಪ್ಯಾಕೆಟಲ್ಲಿ ಬಂದದ್ದನ್ನೇ ಕುಡಿತಾರೆ ಎಲ್ಲರೂ. ಓಕೆ, ಸೇಮ್ ಇದೆ. 4 ನೆಕ್ಸ್ಟ್ ಯಾರು? 4 5 20, 3 7 21. ಓಕೆ, ಇಲ್ಲ ಅಷ್ಟೇನು ಮಾಡಲ್ಲ. ಅಷ್ಟೇನು ಇದು ಮಾಡಲ್ಲ, ಮಿಕ್ಸ್ ಮಾಡಲ್ಲ. ಯಾವುದಕ್ಕೆ? ಅದರಲ್ಲಿ ನೀರು ಹಾಕಲ್ಲ. ಅದರಲ್ಲಿ 225 ಕಂಠಪಟ ಆಗಿದೆ. ಇದು 30 ತನಕ ಸ್ಕ್ವೇರ್ಸ್ ಅಂತೂ ಕಂಠಪಟ ಆಗಿರಲೇಬೇಕು. ಮೈಕ್ರೋಸ್ಕೋಪ್ ಅಂತೂ ಗೊತ್ತಿದೆ, ಸೂಕ್ಷ್ಮದರ್ಶಕ ಚಿಕ್ಕ ವಸ್ತುಗಳನ್ನು ನೋಡ್ಲಿಕ್ಕೆ ಬಳಸ್ತಾರೆ. ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ನೋಡ್ಬೋದು. ಸೊಳ್ಳೆಗಳ ಮೊಟ್ಟೆಗಳನ್ನು, ಸೊಳ್ಳೆ ಹೊಟ್ಟೆ ಒಳಗೆಲ್ಲ ಹೆಂಗಿರುತ್ತೆ ಪ್ರತಿಯೊಂದೂ ನೋಡ್ಬೋದು. ಓಕೆ, ನೋಡಿ, ಅದನ್ನು ಹಾಗೆ ನೋಡೋಕ್ಕೆ ಬರಲ್ಲ. ಅದಕ್ಕೆಲ್ಲ ಸ್ಲೈಡ್ಸ್ ಪ್ರಿಪೇರ್ ಮಾಡ್ಬೇಕು ನೀಟಾಗಿ, ವೈಜ್ಞಾನಿಕವಾಗಿ. ಇದರಲ್ಲಿ ಒಂದು ಕಳೆದ್ರೆ ಮಕ್ಕಳೇ ಎಷ್ಟಾಗುತ್ತೆ? 683. ಇದರಲ್ಲಿ 683 ಕಳಿಬೇಕು ನಾವೀಗ. 82 ಕಳಿಬೇಕು. 9ರಲ್ಲಿ 2 ಹೋದರೆ 7, 1 3. ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಲ್ಲಿ ಒಂದು ಕಳಿತೀಯಲ್ಲಮ್ಮ ಸಮೃತ, ಒಂದು ಕಳೆದಲ್ವ. ಈಗ 682 ಬಂತಲ್ವಾ, ಇದೇ 682 ಇದರಲ್ಲಿ ಕಳಿಬೇಕು ಮತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವೆಶನ್. ಸೇಮ್ 10th ಪ್ಲೇಸ್ ಡಿಜಿಟ್. ಸೊ ಏನಾಗುತ್ತೆ? 7 8s 56, 3 7s 21.
ಕರೆಕ್ಟ್ ಇದೆ. ಕಂಪಾಸ್. ಇದ್ರ ಬಗ್ಗೆ ಚರ್ಚೆ ಆಗಿದೆ. ದಿಕ್ಸೂಚಿ ಅಂತಾರೆ ಕನ್ನಡದಲ್ಲಿ ಇದಕ್ಕೆ. ದಿಕ್ಕನ್ನು ಸೂಚಿಸುತ್ತದೆ, ಅದಕ್ಕೆ ದಿಕ್ಸೂಚಿ. ದೋಣಿಯಲ್ಲಿ ಹೋಗ್ಬೇಕಾದ್ರೆ, ಕಾಡಲ್ಲಿ ಹೋಗ್ಬೇಕಾದ್ರೆ, ಟ್ರೆಕ್ಕಿಂಗಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಕಡೆ ಹೆಲ್ಪ್ ಆಗುತ್ತೆ. ಇವಾಗೆಲ್ಲ ಮ್ಯಾಗ್ನೆಟೋಮೀಟರ್ ಅಂತ ನಿಮ್ಮ ಮೊಬೈಲಲ್ಲೇ ಬರ್ತದೆ. ಓಕೆ, ಅದು ಯಾವಾಗಲೂ ಯಾವ ದಿಕ್ಕನ್ನು ತೋರಿಸುತ್ತೆ? ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕಲ್ಲ, ಉತ್ತರ ದಿಕ್ಕನ್ನು ತೋರಿಸುತ್ತೆ. ಸೊ ಸೇಮ್ ಇದೆ. 9 10s 90, 2 9s. ಓಹೋ, ಇದು ಬರಲ್ಲ. ಯಾಕೆ ಬರಲ್ಲ? ಅಲ್ಲ 2 + 9 ಏನಾಗುತ್ತೆ? 11 ಬರುತ್ತೆ. 10 ಬಂದಿದ್ರೆ ಮಾತ್ರ ಮಾಡೋದಕ್ಕೆ ಬರೋದು. ಓಹೋ, ಅದಕ್ಕೆ ಬರೋದಿಲ್ಲ. ಸರಿ, 99 ಬಂದಾಗ 1 ಮೈನಸ್ ಮಾಡ್ತೀವಿ. ಇಲ್ಲಿ 91 ಆಗುತ್ತೆ. ಇದರಲ್ಲಿ 91 ಮೈನಸ್ ಮಾಡಿದ್ರೆ ಏನಾಗುತ್ತೆ? 9 ಮೈನಸ್, ಇದು 2 ಜಾಗ ಇರುತ್ತೆ. 9 - 1 8, 9 - 9 0. ಇದು ಕರೆಕ್ಟ್ ಇದೆಯಾ? ಓಕೆ. ಸೊ ಮಿಸ್ಟರ್ ಏನೋ ಹೇಳ್ತಿದ್ದಲ್ಲಪ್ಪ ಚಿರಾಗ್, ಏನೋ ಕೇಳ್ತಿದ್ದೆಲ್ಲ ಭಾಳ 3-4 ಸರಿ ಕೇಳಿ ಸುಮ್ಮನಾಗ್ಬಿಟ್ಟೆ. ವೆಸ್ಟ್ ಅಂತಿದ್ದೆ ನೀನು. ವಾಟ್ ಯು ವಾಂಟ್? ವೆಸ್ಟ್ ಕಡೆ ಹೋಗ್ಬೇಕಂದ್ರೆ ಇದು ಹಿಡ್ಕೊಂಡ್ಬಿಡ್ತೀರಾ? ಆಯಿತಾ? ಮ್ಯಾಗ್ನೆಟ್ ಹಿಡಿತಿದಾರ. ಇದರೊಳಗೊಂದು ಮ್ಯಾಗ್ನೆಟಿಕ್ ನೀಡಲ್ ಇರುತ್ತೆ ಕಣಪ್ಪ ಅದು. ಆಯಿತಾ? ಅದರಲ್ಲೇ ತೋರಿಸ್ತಾ ಇದ್ದಿಲ್ಲ ವೆಸ್ಟ್ ಯಾವ ಕಡೆ ಇದೆ ಅಂತ. ಇದನ್ನು ಕರೆಕ್ಟಾಗಿ ನಾರ್ತ್ ಕಡೆ ಅಲೈನ್ ಆಗೋ ರೀತಿ ಮಾಡಿಬಿಡ್ತಾರೆ. ಇದು ಕರೆಕ್ಟಾಗಿ ಇಲ್ಲಿ ಬರಬೇಕಿದು ಮುಳ್ಳು. ಆಟೋಮೆಟಿಕ್ಲಿ ಈ ಕಡೆ ತಿರುಗಿದ್ರೆ ಏನಾಗುತ್ತೆ? ವೆಸ್ಟ್ ಆಗುತ್ತಿಲ್ವಾ? ಸೊ ಆ ರೀತಿ ಮಾಡ್ತಿದ್ರು ಅವಾಗ. ಓಕೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲೆಲ್ಲ ಹೇಳ್ಕೊಡ್ತಾರೆ. ಓಹೋ, ಮೈಕ್ರೋಫೋನ್. $6,000 ಎಲ್ಲಿಂದ ಬಂತು? ಅರೆ, ಫಸ್ಟ್ ಡಿಜಿಟ್, ಲಾಸ್ಟ್ ಡಿಜಿಟ್, ಫಸ್ಟ್ ಪ್ಲಸ್ ಸೆಕೆಂಡ್ ಡಿಜಿಟ್. ಮೈಕ್ರೋಫೋನ್. ಇವನ್ ಈ ಕ್ಲಾಸು ಆನ್ಲೈನಲ್ಲಿ ಹೋಗ್ತಾ ಇದೆಯಲ್ಲ, ಈ ಮೈಕ್ರೋಫೋನಲ್ಲೇ ಹೋಗ್ತಾ ಇರೋದು. ಸೊ ಈ ಮೈಕ್ರೋಫೋನಲ್ಲಿ ಏನಿರುತ್ತೆ ಅಂದರೆ, ಇದರೊಳಗಡೆ ಮೈಕ್ರೋಫೋನ್ ಇದೆಯಲ್ವಾ, ಇದು ನಾನು ಮಾತಾಡ್ತಿದ್ದೀನಿ, ಸೌಂಡ್ ಇಲ್ಲಿ ಹೋಗಿಬಿಟ್ಟು ಎಲೆಕ್ಟ್ರಿಕಲ್ ಸಿಗ್ನಲಾಗಿ ಹೋಗ್ತದೆ. ಸೊ ಸೌಂಡನ್ನು, ಫಿಸಿಕಲ್ ಸೌಂಡನ್ನ ಎಲೆಕ್ಟ್ರಿಕಲ್ ಸಿಗ್ನಲಾಗಿ ಕನ್ವರ್ಟ್ ಮಾಡ್ತಾರೆ. ಅದಕ್ಕೆ ಏನಂತಾರೆ? ಇದಕ್ಕೆ ಮೈಕ್ರೋಫೋನ್ ಅಂತ ಕರೀತಾರೆ. ಅಲ್ಲೊಂಥರ ಫೋನ್ ಇದೆ, ಬೇರೆ ಥರ ಇದಾವೆ, ಡಿಸೈನ್ ಬೇರೆ ಥರ ಇರುತ್ತೆ. ಒಳಗಡೆ ಇರೋ ಕಾಂಪೊನೆಂಟ್ಸ್ ಎಲ್ಲ ಮತ್ತು ಒಳಗಡೆ ನಡೆಯುವ ಕ್ರಿಯೆ ಎಲ್ಲ ಒಂದೇ. ಫೈನ್. ಹಾಂ, ಹೌದು. ಈಗ ನೀವೆಲ್ಲ ಏನು ಗಲಾಟೆ ಮಾಡ್ತಿದ್ದೀರಲ್ಲ, ಅಲ್ಲಿ ನೋಡ್ತಿರೋರಿಗೆ ಅವ್ರಿಗೆ ಭಾಳ ಡಿಸ್ಟರ್ಬ್ ಆಗ್ತಾಯಿದೆ. ಅವರೆಲ್ಲ ಯೋಚನೆ ಮಾಡ್ತಿರ್ತಾರೆ, ಈಸಿ ಕ್ಲಾಸಲ್ಲಿರೋರೆಲ್ಲ ಎಷ್ಟು ದಡ್ರಪ್ಪ, ಸೈಲೆಂಟಾಗಿ ಅವರಿಗೆ ಕ್ಲಾಸೇ ಕೇಳಕ್ಕೆ ಬರಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊತಿರ್ತಾರೆ. ಹೌದಲ್ರಿ? ನೋಡಿರಿ ಎಷ್ಟು ಅಂದರು. ನಾನು ಬರೆದ ಮೇಲೂ ಹೇಳಬೇಡ್ರಿ, ಬರೆದುಬಿಟ್ಟೆ. ಶ್ರೇಯಸ್ ಶಾಕ್ ಆಗಬೇಡ, ಕಂಠಪಟ ಆಗಿರ್ಬೇಕಿದು. ಶ್ರೇಯಸ್ಸು ಆಶ್ಚರ್ಯ ಆಗ್ಬಿಡ್ತು, ಇದೇನಿಗೆ ಎಷ್ಟು ಜಲ್ದಿ ಮಾಡಿಬಿಟ್ರಲ್ಲ ಇವರು ಅಂತ. ಅವ್ರೇನು ಮಾಡಿಲ್ಲಪ್ಪ, ಇದು ಕಂಠಪಟ ಆಗಿತ್ತಲ್ಲ 25ರ ವರ್ಗ 25 ಸ್ಕ್ವೇರ್, ಆ ವ್ಯಾಲ್ಯೂ ತಂದು ಹೇಳಿಬಿಟ್ರು ಅವ್ರು, ಅಷ್ಟೇ, ಮತ್ತೇನಿಲ್ಲ. ಬನ್ನಿ ನೆಕ್ಸ್ಟ್ ಕ್ವೆಶನ್. ಫಸ್ಟ್ ಲೆಕ್ಕ ಈಸಿ. 11 ಟೇಬಲ್ಸಲ್ಲಿ ಮಾಡಿದ್ದೀರಿ. ಇದು ಆವಾಗಲೇ ಒಬ್ರು ಹೇಳಿದರು, ಸರ್ ಬೈಕ್ ಎಷ್ಟು ದೂರ ಓಡೋಗಿದೆ ಅದನ್ನು ನೋಡಬೇಕಲ್ಲ. ಇದು ಓಡೋಮೀಟರ್, ಇದು ಓಡೋಮೀಟರ್, ಎಷ್ಟು ದೂರ ಓಡಿದೆ ಅಂತ. ಓಕೆ, ಸ್ಕ್ವೇರ್ ಆಫ್ ಅ ನಂಬರ್ ಎಂಡಿಂಗ್ ವಿತ್ 5. ಸೊ 19 ಇದೆ, 19 × 20 ಈಸಿ. 19 2s 38, 0ಗೆ 0. ಸೊ 380 ಬರುತ್ತೆ. ಓಕೆ, 5 5s 25. ಕರೆಕ್ಟ್. ಪುಣೆ 3 lakhs ಬರಲ್ಲಮ್ಮ, 38,000 ಸಮಥಿಂಗ್ ಬರುತ್ತೆ. ತೊಂದರೆ ಇಲ್ಲ, ಆಯಿತು, ಸರಿ ಮಾಡ್ಕೊಬೇಕಷ್ಟೇ. ಎಸ್. ಪುಣ್ಯ 8 9s 81. ಮತ್ತೆ ಅದೇ ತಪ್ಪು ಪುಣ್ಯ. 72 5 5s 25. ಕರೆಕ್ಟ್ ಇದೆ. ಇದು ನೀವು ಮಾಡ್ಬೋದು ಮನೆಯಲ್ಲಿ. ಪೆರಿಸ್ಕೋಪ್ ಅಂತ ಇದ್ರ ಹೆಸರು. ಇದರ ಹೆಸರೇನು ಗೊತ್ತಾ? ಪೆರಿಸ್ಕೋಪ್ ಅಂತ. ಪೆರಿಸ್ಕೋಪಲ್ಲಿ ಏನು ಮಾಡ್ತಾರೆ ಅಂದರೆ, ಕೇಳಿಸ್ಕೊತೀರಾ? ನೀವು ಕೇಳಿಸ್ಕೊತೀರ ಅಂದರೆ ಹೇಳ್ತೀನಿ.
ಓಕೆ, ಈ ಥರ ಇರುತ್ತೆ ಅದೊಂದು ಬಾಕ್ಸ್. ಈ ಥರ ಮಾಡಿಬಿಟ್ಟು ಬಾಕ್ಸ್ನ ಈ ಥರ ತಂದುಬಿಟ್ಟು ಹಿಂಗೆ ಮಾಡ್ಬೋದು, ಸರಿನಾ? ಇಲ್ಲೊಂದು ಕನ್ನಡಿ ಇಡಬೇಕು, ಇಲ್ಲೊಂದು ಕನ್ನಡಿ ಇಡಬೇಕು, ಕೆಳಗೊಂದು, ಆಯಿತಾ? ನೀವು ಇಲ್ಲಿಂದ ನೋಡಿರಿ, ನಿಮ್ಮ ಕಣ್ಣಿಂದ ನೋಡ್ತಿರಲ್ಲ, ನೀವು ಇಲ್ಲಿಂದ ನೋಡಿದ್ರೆ ಸಪೋಸ್ ಇದೊಂದು ಗೋಡೆ ಇದೆ ಅಂತ ತಿಳ್ಕೊಳ್ರಿ. ಇಲ್ಲೊಂದು ಏನಿದೆ, ಗೋಡೆ, ಹೌದಾ? ನೀವು ಗೋಡೆ ಹತ್ತಿ ನೋಡೋಕ್ಕಾಗ್ತಾ ಇಲ್ಲ, ಆದರೆ ಗೋಡೆ ಆ ಕಡೆ ಏನಿದೆ ಅಂತ ಇಲ್ಲೇ ನೋಡ್ಬೇಕು ನೀವು. ಆವಾಗ ಏನು ಮಾಡ್ಬೋದು, ಇಲ್ಲೊಂದು ಮರ ಇತ್ತಂತ ತಿಳ್ಕೊಳ್ರಿ ಸುಮ್ಮನೆ. ಓಕೆ, ಈ ಮರ, ಇದರ ಪ್ರತಿಬಿಂಬ ಈ ಕನ್ನಡಿಗೆ ಬೀಳುತ್ತೆ, ಈ ಕನ್ನಡಿಯಿಂದ ಈ ಕನ್ನಡಿಗೆ ಹೋಗುತ್ತೆ, ಈ ಕನ್ನಡಿಯಿಂದ ನಿಮ್ಮ ಕಣ್ಣೊಳಗೆ ಬರುತ್ತೆ. ಕನ್ನಡಿ, ಇಲ್ಲೊಂದು ಕನ್ನಡಿ, ಇಲ್ಲೊಂದು ಕನ್ನಡಿ, ಈ ಸಣ್ಣದೇ ಇಡ್ಬೋದು. ಮನೇಲಿ ಯಾವಾಗಾರ ಅವನ ಸರಿ ಕನ್ನಡಿ ಹೊಡೆದೋಗ್ಬಿಡುತ್ತಲ್ಲ, ಅವಾಗ ಅದನ್ನು ಎಸಿಬೇಡ್ರಿ, ಈ ಥರ ಪೆರಿಸ್ಕೋಪ್ ಮಾಡ್ಬೋದು ನೀವು. ಆಮೇಲೆ ಇದನ್ನು ಎಲ್ಲಿ ಬಳಸಿದ್ರು ಗೊತ್ತಾ? ಜಲಾಂತರಗಾಮಿ ಒಳಗಡೆ, ಸಬ್ಮರೀನ್ ಒಳಗಡೆ. ಸಬ್ಮರೀನ್ ಒಳಗಡೆ, ಸಬ್ಮರೀನ್ ಏನಿರುತ್ತೆ, ಸಬ್ಮರೀನ್ ಏನು ಮಾಡ್ತಿರುತ್ತದು? ಸಬ್ಮರೀನ್ ನೀರೊಳಗೆ, ಸಬ್ಮರೀನ್ ಈ ಥರ ಇರ್ತದೆ, ಹೌದಲ್ವಾ? ಸಬ್ಮರೀನ್ ನೀರೊಳಗೆ ಇರುತ್ತೆ ಸಬ್ಮರೀನ್. ಈಗ ಮೇಲ್ಗಡೆ ಹಡಗು ಇದೆಯಲ್ಲ ಅಂತ ಚೆಕ್ ಮಾಡಬೇಕಾ? ಅದ್ರ ಒಳಗಡೆಯಿಂದ ಒಂದು ಪೈಪ್ ಬರುತ್ತೆ ಈ ಥರ, ಇಷ್ಟು ಅದು ಪೈಪ್ ಈ ಥರ ಹಿಂಗೆ ಕಾಣುತ್ತೆ, ಹಿಂಗಿರುತ್ತೆ. ಸೊ ಇಲ್ಲಿ ಹೊರಗಡೆ ಏನಿದೆ ಅಂತ ಇಲ್ಲಿ ಈ ಪೈಪ್ ಒಳಗಡೆ ಹೋಗಿ ಇಲ್ಲಿ ಒಬ್ಬ ನಾವಿಕ ಅಥವಾ ಯಾರು ಸೋಲ್ಜರ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ಇದನ್ನು ನೋಡ್ತಾರೆ. ಸೊ ಹೊರಗಡೆ ಏನಾದರೂ ಬೇರೆ ಶತ್ರುಗಳ ಹಡಗು ಏನಾದರೂ ಇತ್ತಪ್ಪ ಇಲ್ಲಿ, ಅದು ಇದ್ರ ಮೂಲಕ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಒಳಗಡೆ ಎತ್ಕೊಂಡೇ ಈ ಪೆರಿಸ್ಕೋಪ್ ಮೂಲಕ, ಯಾವುದ್ರ ಮೂಲಕ? ಈ ಪೆರಿಸ್ಕೋಪ್ ಮೂಲಕ ನೋಡ್ಬೋದು ಅವರು ಹಾಳಾಗೋಗುತ್ತೆ ಅಷ್ಟೇ. ಚಲೋ, ನೆಕ್ಸ್ಟ್ ಕ್ವಶನ್. ಓಕೆ, ಸಿಂಪಲ್. 187, 1 7 1 + 7 8, ಖತಮ್. 11ರಿಂದ ಮಲ್ಟಿಪ್ಲೈ ಮಾಡೋ ಟ್ರಿಕ್ ಯೂಸ್ ಮಾಡಿದ್ದೀವಿ ಅಷ್ಟೇ ನಾವು. ಸೇಮ್ ಟೆನ್ಸ್ ಪ್ಲೇಸ್ ಬಟ್ ಡಿಫ್ರೆಂಟ್ ಒನ್ಸ್ ಪ್ಲೇಸ್. ಸಾರಿ, ಸಮ್ ಆಫ್ ಒನ್ಸ್ ಪ್ಲೇಸ್ ಇಸ್ 10. 5 × 6, 5 6 30, 7 3 21. ಕರೆಕ್ಟ್ ಇದೆ. ಒಂದು ನಿಮಿಷ. ಸೊ ಇದು ಪೈರೋಮೀಟರ್ ಅಂತ. ಪೈರೋಮೀಟರ್ ಬರೀ ಇದು ಆ ಥರದ್ದಲ್ಲ, ಇದು ನಾವು ಯೂಸ್ ಮಾಡೋದು ಡಿಜಿಟಲ್ ಥರ್ಮೋಮೀಟರ್. ಇದು ಪೈರೋಮೀಟರ್. ಪೈರೋಮೀಟರ್ ಅಂದರೆ ಭಾಳ ದೊಡ್ಡದಾಗಿ ಬೆಂಕಿ ಇರುತ್ತಲ್ಲ, ಬೆಂಕಿ ಅಥವಾ ಏನಾದ್ರು ಕೆಂಡ ಆ ಥರ ಇರುತ್ತಲ್ಲ, ಭಾಳ ಬಿಸಿ ಇರುತ್ತಲ್ಲ, ಅದು ಎಷ್ಟು ಬಿಸಿಯಾಗಿದೆ ಅಂತ ಚೆಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೆ ಏನಂತಾರೆ? ಪೈರೋಮೀಟರ್. ಪೈರೋಮೀಟರ್, ಪೈರೋಮೀಟರ್. ಹಾಂ, ಶರತ್. ಸೊ ಇಲ್ಲಿ -1 ಮಾಡೋಣ, ಏನು ಬರುತ್ತೆ? 461. ಸೊ 9ರಲ್ಲಿ 1 ಹೋದರೆ 3 ಜಾಗ ಇರುತ್ತೆ, 8. 9 - 6 3 ಬರುತ್ತೆ. ಆನ್ಸರ್ ಹೇಳಬೇಡಿ. 9 - 4 5 ಬರುತ್ತೆ. ಇನ್ಮೇಲೆ ಆನ್ಸರ್ ಹೇಳಕ್ಕೆ ಹೋಗ್ಬೇಡ್ರಪ್ಪ, ಸರಿ ಇದಿಲ್ಲ ಅಂತ ನೋಡ್ಕೊಂಬಿಡಿ ಸಾಕು. ಯಾಕಂದರೆ ಎಲ್ಲರೂ ಕಲ್ತಿದ್ದೀರಿ, ಭಾಳ ಗದ್ದಲ ಆಗ್ತದೆ ಕ್ಲಾಸಲ್ಲಿ. ಓಕೆ, ಅದೇನು ಅಂತ ಕೇಳಬೇಡ್ರಿ ಮತ್ತೆ. ಓ, ಇದು ಭಾಗಾಕಾರ ಅಲ್ಲ, ಇದು ಭಾಗಾಕಾರ, ಇದು ಪರ್ಸೆಂಟೇಜು, ಇದು ಮೈನಸ್ಸು, ಇದು ಡಾಟು, ಇದು ಅಪರಿಮಿತ, ಇದು ವರ್ಗಮೂಲ, ಇದು ಪ್ಲಸ್ ಆಗಿರ್ಬೋದು, ಇಂಟು ಆಗಿರ್ಬೋದು, ತೇಲ್ತಾ ಇದೆ, ಹೇಳೋಕ್ಕಾಗ್ತಿಲ್ಲ. ಇದು ಸ್ಟಾರು. ಚಲೋ. ಇದು ಫೋಟೋಮೀಟರ್. ಇಲ್ಲ, ಫೋಟೋಮೀಟರ್ ಏನು ಮಾಡುತ್ತಂದ್ರೆ ಬೆಳಕು ಎಷ್ಟು ಬರ್ತಾಯಿದೆ ಅಂತ ಅಳತೆ ಮಾಡಿ ಹೇಳುತ್ತೆ. 3 7s 21. 3 7s 21. ಅರ್ಥ ಆಯ್ತಾ ಇದು ಹೇಗೆ ಅಂತ? ಯಾಕೆ ಈ ಥರ ಮಾಡಿದ್ವಿ? ಸೇಮ್ ಟೆನ್ಸ್ ಪ್ಲೇಸ್, ಯೂನಿಟ್ಸ್ ಪ್ಲೇಸಲ್ಲಿರೋ ನಂಬರ್ಸ್ನ ಸಮ್ ಮಾಡಿದ್ರೆ ಏನು ಬರುತ್ತೆ? 10 ಬರುತ್ತೆ. ಸೊ ಹಾಗಾಗಿ ಈ ಮೆಥಡ್ ಯೂಸ್ ಮಾಡ್ತೀವಿ. ಇದು ಫೋಟೋಮೀಟರ್ ಅಂತ. ಫೋಟೋಮೀಟರ್ ಅಂದರೆ ಬೆಳಕು ಎಷ್ಟು ಬರ್ತಾ ಇದೆ ಅಂತ ಅಳತೆ ಮಾಡಿ ಹೇಳುತ್ತೆ. ಟಾರ್ಚಲ್ಲಿ ಬೆಳಕು ಎಷ್ಟಿದೆ ಅಂತ ಅಳತೆ ಮಾಡಿ ಹೇಳ್ತದು. ನೀವು ಯಾವುದಾದ್ರೂ ನೋಡ್ಬೋದು. ಫೋಟೋಗ್ರಫಿಯಲ್ಲಿ ಬಳಸ್ತಾರೆ ಇದನ್ನು ಹೆಚ್ಚಾಗಿ, ಮತ್ತು ವಿಜ್ಞಾನಿಗಳು ಬಳಸ್ತಾರೆ. ಆನ್ಸರ್ ಹೇಳ್ಬೇಡಿ ಸಾಕು. 11ಇಂದ ಮಲ್ಟಿಪ್ಲೈ ಮಾಡೋದು ಗೊತ್ತು.
5 8 3 5 3 5 + 3 8. ಓಕೆ ನೆಕ್ಸ್ಟ್ ಹೋಗೋಣ. ಸ್ವಲ್ಪ ಜಲ್ದಿ ಮುಗಿಸ್ಬಿಡೋಣ ರೀ, ಭಾಳ ಟೈಮ್ ಆಗ್ತಾಯಿದೆ. ಸೇಮ್ ನಂಬರ್ 5 ಸ್ಕ್ವಯರ್ ಆಫ್ ಅ ನಂಬರ್ ಎಂಡಿಂಗ್ ವಿತ್ 5 17 ಇದೆ. 17 ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ? 18. 18 7 126ಗೆ 6 12 ಕ್ಯಾರಿ. 18 1 18 18 + 12 ಏನಾಗುತ್ತೆ ಮಕ್ಕಳೇ? 30. 20 ಅಲ್ಲಪ್ಪ 30. 5 5 25. ಕರೆಕ್ಟ್ ಇದೆ? ಏನದು? ಅಲ್ಲ, ಇದಕ್ಕೆ ರೆಡಾರ್ ಅಂತಾರೆ. ರೆಡಾರಲ್ಲಿ ಏನು ಗೊತ್ತಾಗುತ್ತೆ? ಯಾವುದಾದ್ರೂ ಆಕಾಶದಲ್ಲಿ ವಿಮಾನ ಮಿಸೈಲ್ ಏನಾದ್ರು ಬರ್ತಾ ಇದೆ ಅಂದರೆ ಯಾವ ದಿಕ್ಕಿಂದ ಬರ್ತಾ ಇದೆ, ಯಾವ ಕಡೆಗೆ ಬರ್ತಾ ಇದೆ, ಎಷ್ಟು ಜೋರಾಗಿ ಬರ್ತಾ ಇದೆ, ಇಷ್ಟನ್ನು ಹೇಳುತ್ತದು. ಹೌದು, ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತದು ರೆಡಾರ್. ಸೆಕೆಂಡ್ಸ್, ಕ್ಷಣ ಮಾತ್ರದಲ್ಲಿ ಹೇಳುತ್ತದು, ಶಬ್ದದ ವೇಗದಲ್ಲಿ ಹೇಳುತ್ತೆ. ಓಕೆ, ಸೊ 99ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ -1 ಮಾಡೋಣ. 25 ಬರುತ್ತೆ. 9 - 5 4 9 - 2 7. ಕರೆಕ್ಟ್ ಇದೆ? ಟ್ರಿಕ್ ಅರ್ಥ ಆಗಿದೆ ಅಲ್ವಾ ಅಮೃತ? ನೀವೇ ಕರಿಬೇಕಮ್ಮ, ನಾನೇನು ಆ ಥರ ಹೇಳೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್. 2 3s 6. ಟೆನ್ಸ್ ಪ್ಲೇಸ್ ಸೇಮ್ ಇದೆ, ಯೂನಿಟ್ಸ್ ಪ್ಲೇಸ್ ಏನಾಗುತ್ತೆ? ಇದನ್ನು ಆ್ಯಡ್ ಮಾಡಿದ್ರೆ 10 ಬರ್ತದೆ. ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ 10 ಬರ್ತದೆ. 10ರ ಸ್ಥಾನದಲ್ಲಿರುವ ಅಂಕಿಗಳು ಸೇಮ್ ಇದ್ದಾವೆ. ಹಾಗಾಗಿ ನಂತರದ ಸಂಖ್ಯೆ 3 2 3 6 4 6 24. ಕರೆಕ್ಟ್ ಇದೆಯಾ? 25 ಸ್ಕ್ವೇರ್ ಆಗ್ತಿತ್ತು. ಓಕೆ ಫೈನ್. ಸೊ ಇದಕ್ಕೆ ರೇನ್ ಗಾಜ್ ಅಂತಾರೆ. ರೇನ್ ಗಾಜ್ ಅಂದರೆ ಮಳೆ ಎಷ್ಟು ಬಿದ್ದಿದೆ ಅಂತ ಅಳತೆ ಮಾಡುತ್ತೆ ಇದು. ಇದು ಮನೇಲಿ ಒಂದು ಸಹ ನೀವು ಮಾಡ್ಬೋದು ಇದನ್ನು. ಈ ಥರದೊಂದು ಬೀಕರ್ ಇಡಬೇಕು, ಆಯಿತಾ? ಈ ಥರದೊಂದು ಬೀಕರ್ ಅಂದರೆ ಈ ಥರದೊಂದು ಕಂಟೈನರ್ ಇಡಬೇಕು. ಒಂದು ಜಗ್ಗು ಮಗ್ಗು ನೀರು ಕಲೆಕ್ಟ್ ಆಗಬೇಕಲ್ಲ. ಆದರೆ ಅದರ ಮೇಲೆ ಅಳತೆದು ಸ್ಕೇಲ್ ಇಟ್ಟಿರ್ಬೇಕು ಹಿಂಗೆ ಸೆಂಟಿಮೀಟ್ರಲ್ಲಿ. ಸೊ ಮಳೆ ನೀರು ಎಷ್ಟು ಬಿತ್ತು ಅದ್ರಲ್ಲಿ ಕಲೆಕ್ಟಾಗಿ ಎಷ್ಟು ಮೇಲೆ ಹೋಗುತ್ತೋ ಅಷ್ಟು ಸೆಂಟಿಮೀಟ್ರ್ ಮಳೆ ಆಯ್ತು ಅಂತ ನೀವು ಅಳತೆ ಮಾಡ್ಬೋದು. ಇವತ್ತು ಎಷ್ಟು ಸೆಂಟಿಮೀಟ್ರ್ ಮಳೆ ಬಿತ್ತು ಅಂತ ನೀವೇ ಅಳತೆ ಮಾಡಿ ನೋಡ್ಬೋದು. ಓಕೆ, ಇವತ್ತು ನೋಡ್ಬೇಕು ಅದನ್ನು, ವೆದರ್ ಆ್ಯಪ್ ನೋಡಿದ್ರೆ ಗೊತ್ತಾಗುತ್ತೆ. ಈಗೆಲ್ಲ ಮಳೆಗಾಲದಲ್ಲಿ ಒಂದು 3 ಸೆಂಟಿಮೀಟ್ರು 2 ಸೆಂಟಿಮೀಟ್ರು ಸರ್ವೇ ಸಾಮಾನ್ಯ. ಮಳೆ ಬರ್ಬೇಕಾದ್ರೆ ಅದನ್ನು ಮಾಡೋದಲ್ಲ, ಮಾಡಿ ರೆಡಿ ಇಟ್ಟು ಹೊರಗಡೆ ಇಟ್ಟಿರಬೇಕು. ಮಳೆ ಬಿದ್ದ ಮೇಲೆ ಅವತ್ತಿನ ದಿನ ನೋಡ್ಬೋದು ನೀವು ಎಷ್ಟು ಸೆಂಟಿಮೀಟ್ರ್ ಮಳೆ ಆಗಿದೆ ಅಂತ. ಓಕೆ, ಸೊ 671 ಚಿರಾಗಿಗೆ ಗೊತ್ತಾಗಲ್ಲ. ಯಾಕಂದರೆ ಆನ್ಸರ್ ಹೇಳಬೇಡಿ ಅಂತ ಹೇಳಿದ್ವಿ. ಸ್ವಲ್ಪ ಕಾಮನ್ ಸೆನ್ಸ್ ಕಡಿಮೆ ನಮ್ಮ ಚಿರಾಗ್ಗೆ. ಓಕೆ, ಸೇಮ್ ಟೈಪ್ ಆಫ್ ಕ್ವೆಶನ್. ಸೊ ನಂಬರ್ 2 ಇಲ್ಲಿ ಬರುತ್ತೆ, ನಂಬರ್ 4 ಇಲ್ಲಿ ಬರುತ್ತೆ. 2 + 4 6 ಆಗುತ್ತೆ. 2 + 4 6 ಆಗುತ್ತೆ. ಇದರ ಹೆಸರು ಸ್ಯಾಕ್ರೋಮೀಟರ್ ಅಂತ. ಸ್ಯಾಕ್ರೋಮೀಟರ್ ಏನು ಮಾಡುತ್ತಂದರೆ, ಈ ಯಾವುದಾದ್ರೂ ಒಂದು ದ್ರಾವಣ ಇದರಲ್ಲಿ ಸೊಲ್ಯೂಷನಲ್ಲಿ ಸಕ್ಕರೆಯ ಅಂಶ ಎಷ್ಟಿದೆ ಅಂತ ಅಳತೆ ಮಾಡುತ್ತೆ ಇದು. ಅದರಲ್ಲಿ ಸಕ್ಕರೆ ಇದ್ದರೆ ಇದೆ ಅಂತ ಹೇಳುತ್ತಿಲ್ಲ ಅಂದರೆ ಇಲ್ಲ ಅಂತ ಹೇಳುತ್ತೆ. ಏಲಕ್ಕಿ ಸಕ್ಕರೆನಾ? ಇರುತ್ತಾ? ಇದ್ದರೆ ತೋರಿಸ್ಬೋದು, ಅದು ಇತ್ತಂತ ತೋರಿಸುತ್ತೆ. ನೀವು ಇದನ್ನು ಶರ್ಬತ್ ಮಾಡ್ಕೊಂಬಿಟ್ಟಿರೇನ್ರಿ? ಏನಾದರೂ ಇರ್ಬೋದಪ್ಪ ಕೆಮಿಕಲ್. ಸಕ್ಕರೆ ಅಂಶ ಎಷ್ಟಿರುತ್ತೆ ಅಂತ ಹೇಳುತ್ತದು ಸ್ಯಾಕ್ರೋಮೀಟರ್. ಸೊ 35ರ ವರ್ಗ 3 × 4 12 5 5 25. ಕರೆಕ್ಟ್ ಇದೆಯಾ? ಓಕೆ, ನೆಕ್ಸ್ಟ್ ಹೋಗ್ಬೋದಾ? ಚಲೋ. ಕ್ವೆಶನ್ 7 8s 56 2 8s 16. ಈಸಿ. ಅರ್ಥ ಆಯ್ತಾ? 6 6 ಏನಮ್ಮ? 6 5 + 1 6. ಮತ್ತು 6 + 1 7 ಆಗಬೇಕಲ್ಲ. ಇಲ್ಲಾಜಿಕಲ್, ಸಾರಿ, ಐ ಕಾಂಟ್ ಅಕ್ಸೆಪ್ಟ್ ಇಟ್. ಏನು ಮನಸ್ಸಿಗೆ ಬಂದಿದ್ದು ಅದನ್ನು ಹೇಳ್ಬಿಟ್ರೆ ಆಗೋದಿಲ್ಲ. ನೋ. ಇದು ಸ್ಯಾಲಿನೋಮೀಟರ್ ಅಂತ.
ಹಿಂದ್ಗಡೆ ಓದಿದ್ದು ಸ್ಯಾಕ್ರೋಮೀಟರ್, ಅದು ಏನು ಮಾಡ್ತಿತ್ತು? ಸಕ್ಕರೆ ಅಳತೆ ಮಾಡ್ತಿತ್ತು. ಇದು ಉಪ್ಪನ್ನ ಅಳತೆ ಮಾಡುತ್ತೆ, ಎಷ್ಟು ಉಪ್ಪಿದೆ ಅಂತ ಹೇಳುತ್ತೆ ಅದು. ಆಯಿತಾ? ಉಪ್ಪಿನಾಂಶ ಎಷ್ಟಿದೆ ಅಂತ ಹೇಳುತ್ತೆ ಅದು. ರೇ 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 ಇದು ಈಸಿ. ಕರೆಕ್ಟ್ ಅಮ್ಮ, ಕರೆಕ್ಟ್. ಸಿಂಪಲ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡಲ್ಲ. ಇನ್ನು ಹೆಂಗ್ರಿ ಸೈನಿಕ್ ಎಕ್ಸಾಮ್ ಪಾಸ್ ಮಾಡ್ತೀರಿ? ಸೇಮ್ ಇದೆ. 3 × 4 12, 1 × 9 2 ಜಾಗ ಇರುತ್ತೆ, 0 9 ಅಂತ ಬರೀಬೇಕು. ಓಕೆ, ಸೇಮ್ ಟೆನ್ಸ್ ಪ್ಲೇಸ್ ಡಿಜಿಟ್ಸ್ ಇದೆ. ಯೂನಿಟ್ಸ್ ಪ್ಲೇಸಲ್ಲಿರೋ ನಂಬರ್ಸ್ನ ಆ್ಯಡ್ ಮಾಡಿದ್ರೆ 10 ಬರುತ್ತೆ. ಈ ಟ್ರಿಕ್ ಅವಾಗ ಯೂಸ್ ಮಾಡ್ತೀವಿ ನಾವು. ಸಿಸ್ಮೋಗ್ರಾಫ್ ಅಮ್ಮ, ಸಿಸ್ಮೋಗ್ರಾಫ್. ಸಿಗ್ಮೋ ಮ್ಯಾನೋಮೀಟರು ಅದು ಇದನ್ನು ಅಳತೆ ಮಾಡೋಕ್ಕೆ ಇದು ಪ್ರೆಷರ್ BP ಅಳತೆ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅದನ್ನು. ಇದು ಸಿಸ್ಮೋಗ್ರಾಫ್ ಭೂಕಂಪದ್ದು. ಅರೆ ನೋಡಿಲ್ವಾ? ಈ ಥರ ಇರುತ್ತದು. ಆಯಿತಾ? ಸೊ ಈ ಥರ ಒಂದು ಪೇಪರ್ ರೋಲ್ ಇರುತ್ತೆ, ಇದನ್ನು ಮೇಲಿಂದ ತೇಲ್ಬಿಟ್ಟಿರ್ತಾರೆ. ಇದು ಮೇಲ್ಗಡೆ ಒಂದು ಮ್ಯಾಗ್ನೆಟ್ ಇಟ್ಟಿರ್ತಾರೆ. ಈ ಥರ ಸ್ವಲ್ಪ ಭೂಮಿ ಶೇಕ್ ಆಯ್ತಂದರೆ ಇದು ಶೇಕ್ ಆಗುತ್ತಲ್ಲ, ಅದು ಶೇಕ್ ಆದಾಗ ಅದೇನು ಮಾಡುತ್ತೆ, ಅದು ಇದು ಮೇಲ್ಗಡೆಯಿಂದ ತೇಲ್ಬಿಟ್ಟಿರ್ತಾರಲ್ಲ ಹೀಗೆ. ಸೊ ಇದು ಹಿಂಗೆ ಅಲ್ಲಾಡಿದಾಗ ಅದ್ರ ಮೇಲೆ ಬರವಣಿಗೆ, ಅದು ಪೆನ್ ಇಟ್ಟಿರ್ತಾರಲ್ಲ, ಇಂಕ್ ತುಂಬಿ ಬಿಟ್ಟಿರ್ತಾರೆ ಅದರಲ್ಲಿ. ಸೊ ಇದು ತಿರುಗ್ತಾ ಇರುತ್ತೆ, ಆವಾಗ ಅದ್ರ ಮೇಲೆ ಈ ಥರ ರೇಖೆಗಳು ಮೂಡಿ ಬರ್ತಾವೆ. ಇದು ಒಂದು ರೀತಿ, ಇದು ಈ ಥರ ಇಲ್ಲಿಂದ ಇರುತ್ತೆ. ಇದು ಸ್ವಲ್ಪ ಅಲ್ಲಾಡ್ತು ಅಂದರೆ ಇದು ನೀಡೋದು ಅಲ್ಲಾಡತ್ತೆ ಈ ಥರ. ಆವಾಗ ಗೊತ್ತಾಗುತ್ತೆ ಎಲ್ಲಿ ಯಾವ ಟೈಮಲ್ಲಿ ಜಾಸ್ತಿ ಭೂಕಂಪ ಆಗಿದೆ. ಅದನ್ನು ಅವಾಗ ಏನು ಮಾಡ್ತಾರೆ, ಅವರು ಸ್ಕೇಲ್ ಇಟ್ಟು ನೋಡ್ತಾರೆ. ಜಾಸ್ತಿ ದೊಡ್ಡ ದೊಡ್ಡ ರೇಖೆಗಳು ಬಂದಿದೆ ಅಂದರೆ ಅಲ್ಲೇನಾಗಿದೆ, ಭೂಕಂಪದ ತೀವ್ರತೆ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ನೀವು ಮನೇಲೂ ಮಾಡ್ಬೋದು ಇದನ್ನು, ನೀವು ಮನೇಲೂ ಮಾಡ್ಬೋದು. ಇವಾಗೆಲ್ಲ ಈ ಥರ ಮನೇಲೂ ಮಾಡ್ಬೋದು ನೀವು. ಇದು ಭಾಳ ಸೊಫಿಸ್ಟಿಕೇಟೆಡ್ ಇದೆ, ಸ್ವಲ್ಪ ಎಲೆಕ್ಟ್ರಾನಿಕ್ಸು ಅದರೆಲ್ಲ ಗೊತ್ತಿದ್ದರೆ ಇದನ್ನು ಈ ಥರ ಮಾಡ್ಬೋದು. ಇಲ್ಲ ಈ ಥರನೂ ಮನೇಲಿ ಸಣ್ಣದೊಂದು ಮಾಡಿಡ್ಬೋದು. ಆಯಿತಾ? ಸೊ ಈ ಥರ ಒಂದು ಬಾಕ್ಸ್ ಇಟ್ಟು ಅದರೊಳಗಡೆ ಒಂದು ಮಾರ್ಕರ್ನ ಮೇಲಿಂದ ತೇಲ್ಬಿಟ್ಟು ಪೇಪರ್ ಇದು ಕಡೆಯಿಂದ ಎಳಿತಾ ಇರಬೇಕು. ಸ್ವಲ್ಪ ನೀವು ಇದನ್ನು ಟೇಬಲ್ನ ಶೇಕ್ ಮಾಡಿ ನೋಡಿರಿ, ಅವಾಗೇನಾಗುತ್ತೆ, ಇದು ಇಲ್ಲಿಂದ ತೇಲ್ಬಿಟ್ಟಿರ್ತಾರಲ್ಲ, ಅವಾಗ ಇದು ಜೋಕಾಲಿ ಥರ ಶೇಕ್ ಆಗುತ್ತಿಲ್ಲ, ಅವಾಗೇನಾಗುತ್ತೆ, ಅವಾಗ ನಿಮಗೆ ಭೂಕಂಪ ಆಗಿದ್ರ ಬಗ್ಗೆ ಸೂಚನೆ ಸಿಗುತ್ತೆ. ಅರ್ಥ ಆಯ್ತಾರೆ? ನೀವು ಇದನ್ನು ನಿಮ್ಮ ಮನೆಯಲ್ಲೂ ಸಹ ನೀವು ಮಾಡಿ ನೋಡ್ಬೋದು. ಓಕೆ ನೋಡಿ, ಈಸಿ. 5 4 5 + 4 9 ಖತಮ್. 11 ಟೇಬಲ್ಸ್ ಟ್ರಿಕ್ಸ್. ಚಲೋ, ಸೊ ಇದು ಸೇಮ್ ಇದೆ 11 ಟೇಬಲ್ಸಲ್ಲಿ. 7 1 7 + 1 8 781. ಇದು ಸ್ಪೀಡೋಮೀಟರ್ ಅಂತ. ಇದು ನಿಮ್ಮ ಗಾಡಿಗಳಲ್ಲೆಲ್ಲ ನೋಡ್ತೀರಿ. ಸ್ಪೀಡ್, ಇನ್ಸ್ಟಂಟೇನಿಯಸ್ ಸ್ಪೀಡ್, ಆವಾಗಿನ ಸಮಯದಲ್ಲಿ ಗಾಡಿ ಎಷ್ಟು ಜೋರಾಗಿ ಹೋಗ್ತಾ ಇದೆ ಅಂತ ಆವಾಗಲೇ ಹೇಳ್ಬಿಡುತ್ತೆ. ಅದಕ್ಕೆ ಸ್ಪೀಡೋಮೀಟರ್ ಅಂತ ಕರೀತಾರೆ. ಓಕೆ, ಅಯ್ಯೋ ಮತ್ತೆ 11 ಬಂದಿದೆ. ಸೋ ಈಸಿ. 1 4 1 + 4 5 ಖತಮ್. ನೆಕ್ಸ್ಟ್ ಕ್ವೆಶನ್. ಚಲೋ, ನಾನು ಸ್ಟಾರ್ಟಿಂಗಲ್ಲಿ ಒಂದು ತಪ್ಪು ಹೇಳಿಬಿಟ್ಟೆ. ಸಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳಿಬಿಟ್ಟೆ. ಸಿಗ್ಮೋ ಮ್ಯಾನೋಮೀಟರ್ ಅದು BP ಅಳಿಲಿಕ್ಕೆ ಯೂಸ್ ಮಾಡ್ತಾರೆ. ಮುಂದೆ ಬರುತ್ತೆ ನೋಡೋಣ. 11 ಮತ್ತೆ ಇದೇನು ರೀ, ಎಲ್ಲ 11 ಬರ್ತಾಯಿದೆ. 2 + 5 7 ಕರೆಕ್ಟ್ ಇದೆ. ಇದರ ಹೆಸರು ಸ್ಪಿರೋಮೀಟರ್ ಅಂತ. ಇದು ಏನು ಮಾಡುತ್ತೆ ಅಂದರೆ, ಯಾವುದಾದ್ರೂ ಒಂದು ಸರಿ ಕೂರಪ್ಪ, ಯಾವುದಾದ್ರೂ ಒಂದು ವಸ್ತು ಎಷ್ಟು ಕರ್ವ್ ಇದೆ ಅಂತ. ಕರ್ವ್ ಅಂದರೆ ಈ ಥರ, ಇದು ಸ್ಟ್ರೇಟ್, ಹೌದಾ? ಕರ್ವ್ ಅಂದರೆ ಈ ಥರ, ಕನ್ನಡದಲ್ಲಿ ಅಂತಾರೆ ಅದಕ್ಕೆ ವಕ್ರವಾಗಿ. ಎಷ್ಟು ವಕ್ರವಾಗಿದೆ ಆ ಥರ ಅಲ್ಲ, ಇದಕ್ಕೆ 3-4 ಪಾಯಿಂಟ್ ಈ ಥರ ಇರ್ತದೆ. ಅದು ಹಿಂಗೆ ಇಟ್ಬಿಟ್ಟು ಅದರ ಮೇಲ್ಗಡೆ ಕಾಣುತ್ತದು ಎಷ್ಟಿದೆ, ಕರ್ವೇಚರ್ ಎಷ್ಟಿದೆ ಅಂತ ತೋರಿಸುತ್ತದು ಸ್ಪಿರೋಮೀಟರ್. ಇದು ನಾವು ಮನೇಲಿ ಮಾಡೋದು ಕಷ್ಟ, ಇಂಥದ್ದೇ ಇದ್ದರೆ ಒಳ್ಳೆಯದು. ಚಲೋ, ನೆಕ್ಸ್ಟ್ ಕ್ವೆಶನ್. ಓಹೋ, ಸೇಮ್ ಟೆನ್ಸ್ ಪ್ಲೇಸ್, ಅಲ್ಲಿಗೆ ನೆಕ್ಸ್ಟ್ ನಂಬರ್ 5 6 30. ಈ ಟ್ರಿಕ್ಸ್ ಯೂಸ್ ಮಾಡಬೇಕು. 6 4 24. ಈಸಿ.
ಹೌದು ರೀ, ಪುಣ್ಯಂತರ ಹೇಳ್ಬಿಟ್ಟಲ್ರಿ. ಓಹೋ, ಇದು ಮಿಸ್ಟರ್ ಶರತ್ ನಾಯ್ಕ ಅವ್ರದ್ದು. -1 ಎಷ್ಟು ಬರುತ್ತೆ ರೀ? 52. ಓಕೆ, 52. ಇದು 3 ಇದೆ ಅಮೃತ, 3 ಇದೆ, 3 ಡ್ಯಾಶ್ 3 ಜಾಗ ಬಿಡಬೇಕು. 9ಅಲ್ಲಿ 2 ಹೋದರೆ 7, ಕರೆಕ್ಟ್. 9ಅಲ್ಲಿ 5 ಹೋದರೆ 4, 9ಅಲ್ಲಿ ಏನೂ ಹೋಗಲ್ಲ, 9 ಕರೆಕ್ಟ್ ಇದೆ. ಪ್ರೇಮ್, ಇದು ಸ್ಪಿಗ್ಮೋ ಮ್ಯಾನೋಮೀಟರ್. ಇದು ಬಿ ಪಿಗೆ ಹಾಕಿ ಡಾಕ್ಟ್ರು. ಆಯ್ತು, ನನ್ನ ಕಡೆನೂ ಒಂದಿದೆ, ಬಟ್ ಇದನ್ನು ಬಿ ಪಿ ನೋಡಲಿಕ್ಕೆ ಚೆಕ್ ಮಾಡ್ತಾರೆ ಮಕ್ಕಳೇ. ಬ್ಲಡ್ ಪ್ರೆಷರ್ ಮಾಡ್ತಾರೆ, ಏನಾರ ಹೆಚ್ಚು ಕಮ್ಮಿ ಆದರೆ ಮಾಡಲೇಬೇಕಾಗತ್ತೆ, ಎಲ್ಲರಿಗೂ ಮಾಡ್ತಾರೆ. ಇವಾಗೆಲ್ಲ ಎಲೆಕ್ಟ್ರಿಕಲ್ ಬಂದಿದ್ದಾವೆ. ಇವಾಗೆಲ್ಲ ಒಂದು ಬಟನ್ ಒತ್ತಿಬಿಟ್ರೆ ಅದೇ ಎಲ್ಲ ಅಳತೆ ಮಾಡಿ ಹೇಳ್ಬಿಡುತ್ತೆ. ಎಲೆಕ್ಟ್ರಿಕಲ್ ಬಂದಿದೆ ಇವಾಗೆಲ್ಲ. 11 ಟೇಬಲ್ಸ್. ಮೊದಲು ಫಸ್ಟ್ ನಂಬರ್, ಲಾಸ್ಟ್ ನಂಬರ್, ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್, 8 + 1 9. ಟಡಾ, ಈಸಿ. ಏನದು ಹೆಸರೇನು? ಮೈಕ್ರೋಸ್ಕೋಪ್ ಅಲ್ಲಪ್ಪ, ಏನದು? ಸ್ಟೆಥಸ್ಕೋಪ್. ಓಕೆ, ಸೇಮ್ ಡಿಜಿಟ್ಸ್. 6 7s ನೆಕ್ಸ್ಟ್ ನಂಬರ್ 42, 4 6 24. ಪ್ಯಾಲಿಂಡ್ರೋಮ್. ಓಕೆ, ಸೊ ಸ್ಟೆಥೋಸ್ಕೋಪು ಬಾಡಿ ಒಳಗಡೆ ನಿಮ್ಮ ಹೃದಯ ಬಡಿತ ಹೇಗಿದೆ, ಒಳಗಡೆ ಏನಾದರೂ ಸೌಂಡ್ ಬರ್ತದಾ, ಹೊಟ್ಟೆ ಕೆಟ್ಟಿದೆಯಾ, ಹೊಟ್ಟೆಯಲ್ಲಿ ಗುಡುಗುಡು ಅಂತ ಏನಾದ್ರು ಸೌಂಡ್ ಬರುತ್ತಾ, ಅದಲ್ಲಪ್ಪ, ಅದು ನಾಡಿ ಬಡಿತ. ಇಲ್ಲಿ ಹೃದಯ ಬಡಿತ, ಮತ್ತು ಏನಾದರೂ ನಿಮ್ಮ ಶ್ವಾಸಕೋಶಗಳಲ್ಲಿ ಕಫ ಕಟ್ಟಿರುತ್ತಲ್ಲ, ಉಸಿರಾಡಿದಾಗ ಅಲ್ಲ ಕರ್ ಅಂತ ಸೌಂಡ್ ಎಲ್ಲ ಬರುತ್ತೆ. ಸೊ ಆವಾಗ ಡಾಕ್ಟ್ರಿಗೆ ಗೊತ್ತಾಗುತ್ತೆ, ಸೊ ನಿಮ್ಮ ಪರಿಸ್ಥಿತಿ ಹೇಗಿದೆ ಒಳಗಡೆ ಅನ್ನೋದೊಂದು ಅವರಿಗೆ ಶಬ್ದದ ಮೂಲಕ ಗೊತ್ತಾಗುತ್ತೆ. ಇವತ್ತಿನ ಕಾಲದಲ್ಲಿ ಡಾಕ್ಟ್ರ್ ಇದನ್ನು ಯೂಸೇ ಮಾಡ್ತಾಯಿಲ್ಲ. ನಾನು ಸಣ್ಣನಿದ್ದಾಗ ಡಾಕ್ಟ್ರ್ ಹತ್ರ ಹೋದರೆ ಕನಿಷ್ಠ ಒಂದು 15 ನಿಮಿಷ ಮಾತಾಡ್ಸೋರು ನಮ್ಮನವರು. 15 ನಿಮಿಷ, ಬರ್ರಿ ಆರಾಮಿದ್ದೀರಾ, ಏನೆಲ್ಲ ಕೇಳ್ತಿದ್ರು ಗೊತ್ತಾವಾಗ ಅವ್ರು ನಮ್ಮನವರು. ಏನು ಊಟ ಮಾಡಿದೆಪ್ಪ, ನಾಲ್ಗೆ ತೆಗಿ, ಕಣ್ಣು ತೋರಿಸು, ಆಮೇಲೆ ಉಗುರು ತೋರಿಸು, ಇದನ್ನೆಲ್ಲ ನೋಡ್ತಿದ್ರು. ಆಮೇಲೆ ಸ್ಟೆಥೋಸ್ಕೋಪ್ನಲ್ಲಿ ಇಡೋರು, ಜೋರಾಗಿ ಉಸಿರಾಡ್ಕೊ, ಹಿಂದ್ಗಡೆನೂ ಇಡೋರು ಮತ್ತೊಂದು ಸರಿ. ಏನು ಊಟ ಮಾಡಿದೆ ಬೆಳಗ್ಗೆ, ಮಧ್ಯಾಹ್ನ ಏನು ಊಟ ಮಾಡಿದೆ, ವಾಂತಿ ಆಗ್ತಿದೆಯಾ, ಸುಸ್ತಾಗ್ತದ, ಜ್ವರ ಯಾವಾಗ ಬರ್ತದೆ, ತಲೆ ನೋವ್ತದ, ಪ್ರತಿಯೊಂದೂ ಕೇಳ್ತಿದ್ರು. ಗುಳಿಗೆ ಕೊಡೋದಲ್ಲದೆ, ಗುಳಿಗೆನ ಅಥವಾ ಸಿರಪ್ನ ಏನಾದರೂ ಮೆಡಿಸಿನ್ ಬರ್ಕೊಡೋದಲ್ಲದೆ ನೀವು ಏನೇನು ಊಟ ಮಾಡಬೇಕು, ಯಾವ ಥರದ ಊಟಗಳನ್ನು ನೀವು ಕೈ ಬಿಡಬೇಕು ಅದನ್ನೂ ಸಹ ಹೇಳಿ ಕಳಿಸ್ತಿದ್ರು. ಆಯಿತಾ? ಇವಾಗ ಏನಿಲ್ಲ, ಡಾಕ್ಟ್ರ್ ಅಂದರೆ ನೀವು ಅಲ್ಲಿ ಹೋಗಿ ಏನಾರು ಅಂದ ತಕ್ಷಣ ಹೋಗ್ರಿ, ಈ ಟೆಸ್ಟ್ ಮಾಡಿಸ್ಕೊಂಬರ್ರಿ ಹೋಗ್ರಿ. ಕೆಲವು ಡಾಕ್ಟ್ರು ಚೆನ್ನಾಗಿದ್ದಾರೆ ಇವಾಗಲೂ, ಇಲ್ಲ ಅಂತಲ್ಲ. ಬಹುತೇಕ ಆಸ್ಪತ್ರೆಗಳಲ್ಲಿ ನಿಮಗೆ ನಿಮ್ಮ ಬಿಲ್ಲನ್ನು ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅಷ್ಟೇ ಅವರಿಗೆ. ನೀವು ದುಡ್ಡು ಕಟ್ಟೋ ಬಿಲ್ ಇರುತ್ತಲ್ಲ, ಅದನ್ನು ಹೇಗೆ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ಅಷ್ಟೇ ನೋಡ್ತಾರೆ. ನೀವು ಆ ಥರ ಡಾಕ್ಟ್ರ್ ಆಗ್ತೀರಾ? ಇವೆಲ್ಲ ಒಳ್ಳೆ ಡಾಕ್ಟ್ರ್ ಆಗ್ಬೇಕು ನೋಡ್ರಿ. ಎಲ್ಲರೂ ಡಾಕ್ಟ್ರ್ ಆಗ್ಬೇಕಂತಲ್ಲ, ನಿಮ್ಮ ಇಚ್ಛೆ ಇದ್ರವ್ರು ಆ ಡಾಕ್ಟ್ರ್ ಆಗ್ರಿ, ಬಟ್ ಆದರೆ ಒಳ್ಳೆ ಡಾಕ್ಟ್ರ್ ಆಗ್ರಿ. ನೀವು ಡಾಕ್ಟ್ರ್ ಆದಮೇಲೂ DC ಆಗ್ಬೋದು ರೀ. ಆಯ್ತಾ? ಫಸ್ಟ್ ಈ ಲೆಕ್ಕ ಮಾಡ್ತೀನಿ, ಇದು ಬಂದಿತ್ತಲ್ಲ, ಇದು 5 5 25. ಈ ಲೆಕ್ಕ ಬಂದಿದೆ, ರಿಪೀಟ್ ಆಗಿದೆ. ಕಂದಮರಿ, DC ಆಗೋ ಕೆಲಸನ ನಿಮ್ಮ ಕನಸಾಗಿ ಇಟ್ಕೊಬೇಡ್ರಿ. DC ಆಗೋದು ನೀವು ದೊಡ್ಡವರು ಆದಮೇಲೆ, ಅದು ಮೊದಲು ನೀವು ವೃತ್ತಿಪರ ಒಂದು ಕೋರ್ಸ್ ಮಾಡಬೇಕಾಗತ್ತೆ. ಅಂದರೆ ಒಂದು ಡಿಗ್ರಿ ತೊಗೊಳ್ಳೇಬೇಕು. DC ಆಗಬೇಕಂದ್ರೆ ಒಂದು ಡಿಗ್ರಿ ಮಾಡಿರಲೇಬೇಕು. ಆಯಿತಾ? IAS ಹೇಳ್ತಿರೋದು, IAS ಎಕ್ಸಾಮ್ ಬರ್ದ DC, IPS, IFS ಅದೆಲ್ಲ ಆಗೋದು. ಆರ್ಮಿದು ಆಮೇಲೆ ಮಾತಾಡ್ತಾನೆ. ಫಸ್ಟ್ ಡಿಗ್ರಿ ಮಾಡ್ಬೇಕು ನೀವು. ಡಾಕ್ಟ್ರಾಗಿಯೂ ಸಹ IAS ಆಗ್ಬೋದು, DC ಆಗ್ಬೋದು. ಡಾಕ್ಟ್ರಾಗಿ DC ಆದರೂ ಭಾಳ ಜನ ಇದ್ದಾರೆ. ಓಕೆ, ನನ್ನ ಪ್ರಕಾರ ನೀವು DC ಆಗೋದನ್ನು ಇವಾಗ ಯೋಚನೆ ಮಾಡಿಬಿಡ್ರಿ. ನಿಮ್ಮದು ಒಂದೇ ಒಂದು ಕೆಲಸ ಇವಾಗ. ಏನು ಕೆಲಸ ಗೊತ್ತಾ? ಅಲ್ಲ, ನೀವು ಏನು ಓದ್ತಿದ್ರೆ ಭಾಳ ಚೆನ್ನಾಗಿ ಓದ್ಬೇಕು ಅಷ್ಟೇ. ಪಾಸ್ ಅದು ಆಟೋಮೆಟಿಕ್ಲಿ ಆಗ್ತದೆ. ಚೆನ್ನಾಗಿ ಓದಿದ್ರೆ ಪಾಸ್ ಆಗೇ ಆಗ್ತೀರಿ. ಹೌದಾ ಇಲ್ವಾ? ಹಲೋ, DC ಆಗೋ ವಿಷಯನ ಕೊನೆಯಲ್ಲಿ ಇಟ್ಕೊಂಬಿಡಿ. ನೀವು ಡಿಗ್ರಿ ಪಾಸ್ ಆದಮೇಲೆ ವಿಚಾರ ಮಾಡಿ, ಈಗ ಬೇಡ. ಈಗ ಒಂದೇ ಒಂದು ಕೆಲಸ ನಿಮ್ಮದು. ನೀವು ಏನು ಓದ್ತಿದ್ದೀರಿ ಚೆನ್ನಾಗಿ ಓದ್ಬೇಕು, ಏನು ನೋಟ್ಸ್ ಮಾಡ್ತಿದ್ದೀರಿ ಚೆನ್ನಾಗಿ ಮಾಡಬೇಕು ಅಷ್ಟೇ. ಓಕೆ, ಮಿಸ್ಟರ್ ಶರತ್ ನಾಯ್ಕ್, -1 ಮಾಡ್ತೀರಿ. ಏನು ಬರುತ್ತೆ ಇವಾಗ? 256 ಬರುತ್ತೆ.
ಚಿನ್ಮಯ್ ಈ ಸರಿ 4 ಸರಿ 9 ಇದೆ ಚಿನ್ಮಯ್. ಸೊ ಏನು ಮಾಡಬೇಕು? 1 2 3 4 ಡಿಜಿಟ್ಸ್ ಬಿಡಬೇಕು. 9 - 6 3, 9 - 5 4, 9 - 2 7, 9ಗೆ 9 ಹಾಗೆ ಬರಿತೀವಿ. ಆನ್ಸರ್ ಬಂತಾ? ಸೊ ಈ ಮೆಥಡಲ್ಲಿ ಮಾಡಿದ್ರೆ ಈಸಿ ಆಗ್ತದೆ. ಇದು ನಿಮಗೆ ಗೊತ್ತಿದೆ ಟೆಲಿಸ್ಕೋಪು, ಭಾಳ ದೂರ. ಹಾಗಾದರೆ ಬೈನಕಲರ್ಗೂ ಟೆಲಿಸ್ಕೋಪಿಗೆ ಏನು ವ್ಯತ್ಯಾಸ? ಬೈನಕಲರು ಸ್ವಲ್ಪ ದೂರ ಇರೋದನ್ನು ನೋಡೋಕ್ಕೆ ತಾಂತೀವಿ, ಟೆಲಿಸ್ಕೋಪು ಭಾಳ ದೂರದಲ್ಲಿರೋದನ್ನು ನೋಡೋಕ್ಕೆ ತಾಂತೀವಿ. ನಕ್ಷತ್ರಗಳು, ಗ್ರಹಗಳನ್ನು ನೋಡೋಕ್ಕೆ ತಾಂತೀವಿ. ಹೌದು, ಟೆಲಿಸ್ಕೋಪಲ್ಲಿ ದೂರದಲ್ಲಿರುವ ಗ್ರಹಗಳೆಲ್ಲ ಕಾಣ್ತವೆ. ಟೆಲಿಸ್ಕೋಪ್ನ ಬೈನಕಲರ್ ಏನದು? ಏನದು? ಬೈನಕಲರ್ಸ್. ಹಾಂ, ಸ್ವಲ್ಪ ಕಾಣತ್ರಿ, ಒರಿಜಿನಲ್ ಇರಲ್ಲ. ಅದು ಮಿಲಿಟ್ರಿಯವ್ರ ಕಡೆ ಇರ್ತದೆ ರೀ, ಅದು ಒರಿಜಿನಲ್ ರೀ. ಮಿಲಿಟ್ರಿ ಇರ್ತಾವೆ, ಆರ್ಮಿಯವ್ರ ಕಡೆ ಇರ್ತಾವೆ. 5 ಕಿಲೋಮೀಟ್ರ್ ದೂರ ಇರೋದು ಕಾಣ್ತದೆ ಅಷ್ಟು. ಹೌದು, ನೀವು ತೊಗೊಬೋದು ರೊಕ್ಕ ಇದ್ರೆ, ದುಡ್ಡಿದ್ರೆ. ಏನು ಜಾಸ್ತಿ ಏನಿರಲ್ಲ, 63 ಲಕ್ಷ 58 ಲಕ್ಷ. ಒಳ್ಳೇದು ಬೇಕಂದ್ರೆ ಅಷ್ಟು ಇರ್ತದೆ. ಸೊ 2 3 2 + 3 5. ಹಾಂ, ಇವಾಗೆಲ್ಲ ಇದು ಡಿಜಿಟಲ್ ಥರ್ಮೋಮೀಟರು ಆಯಿತಾ. ಕ್ಲಿನಿಕಲ್ ಥರ್ಮೋಮೀಟ್ರಲ್ಲಿ ಏನಿರುತ್ತೆ, ಮುಂದ್ಗಡೆ ಪಾದರಸ ಇರುತ್ತೆ. ಅದರಲ್ಲಿ ಪಾದರಸ ಎಷ್ಟು ಮೇಲೆ ಹೋಗುತ್ತೆ ಅನ್ನೋದ್ರ ಮೇಲೆ ಹೇಳ್ತಾರೆ. ಇದು ಡಿಜಿಟಲ್ ಥರ್ಮೋಮೀಟರ್. ಹೌದು 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 ಹೌದು. ಉಷ್ಣಾಂಶ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಉಷ್ಣ ಮಾಪಕ ಅಂತಲೂ ಕರೀತಾರೆ ಅದನ್ನು. ದಶಮಿ ಮಾತಾಡಬಾರ್ದು, ಚಿರಾಗ್ತಾರ ಪ್ಲೀಸ್. ಓಕೆ, 3 ಮೇಲೆ ಹೋಗುತ್ತೆ. 3 4 12, 5 5 25. ಓ, ರಿಪೀಟ್ ಆಗಿದೆ ಅಲ್ರಿ ಇದು? ತೊಂದರೆ ಇಲ್ಲ, ಪ್ರಾಕ್ಟೀಸ್ ಆಗುತ್ತೆ ಅಲ್ರಿ, ನೋ ವರೀಸ್. ಹಾಕ್ತಾರೆ. ಆಲ್ ರೈಟ್, ಇದು ನೋಡಿ. ನೆಕ್ಸ್ಟ್ ಕ್ವೆಶನ್. ಸೇಮ್ 10th ಪ್ಲೇಸಲ್ಲಿದೆ. ಸೊ ನೆಕ್ಸ್ಟ್ ನಂಬರ್ 8 7 8 56, 6 4 24. ಕರೆಕ್ಟ್ ಇದೆ. ಥರ್ಮೋಸ್ಟ್ಯಾಟ್ ಅಂತ ಉಷ್ಣಾಂಶನ ಅದು ಎಷ್ಟಕ್ಕೆ ಸೆಟ್ ಮಾಡಿಟ್ಟಿರ್ತೀರೋ ಅಷ್ಟಕ್ಕೆ ಇರುತ್ತೆ. ಏರ್ ಕಂಡೀಷ್ನರ್ ಇದೆ, ಏರ್ ಕಂಡೀಷ್ನರ ಕಡಿಮೆ ಮಾಡುತ್ತೆ. ಥರ್ಮೋಸ್ಟ್ಯಾಟ್ ಏನು ಮಾಡುತ್ತೆ, ಎಷ್ಟಕ್ಕೆ ಸೆಟ್ ಮಾಡಿರ್ತೀರೋ ಅಷ್ಟಕ್ಕೆ ಮೇಂಟೈನ್ ಮಾಡುತ್ತೆ ಅದು ಉಷ್ಣಾಂಶನ. ಸೊ ಅದಕ್ಕೆ ಥರ್ಮೋಸ್ಟ್ಯಾಟ್ ಅಂತಾರೆ. ಈಗ ಒಂದು ಸ್ವಲ್ಪ ನಿಮ್ಮ ಹತ್ರ ನೀರಿದೆ, ಅದನ್ನು ಇಷ್ಟೇ ಡಿಗ್ರಿ ಬೆಳಗ್ಗೆ ತನಕ ಹಂಗೆ ಇರಬೇಕು ಅಂತ ನೀವು ಸೆಟ್ ಮಾಡಿಬಿಟ್ಬಿಟ್ರೆ ಅದರ ಉಷ್ಣಾಂಶ ಅಷ್ಟಕ್ಕೆ ಇಟ್ಟಿರುತ್ತದು. ಕಡಿಮೆ ಆಗೋಕ್ಕೂ ಬಿಡೋಲ್ಲ, ಜಾಸ್ತಿ ಆಗೋಕ್ಕೂ ಬಿಡೋದಿಲ್ಲ. ಹಾಗೆ ಕೆಲವು ಎಕ್ಸ್ಪೆರಿಮೆಂಟ್ಸ್ ಇರ್ತಾವೆ, ಆ ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ ಅದು ಥರ್ಮೋಸ್ಟ್ಯಾಟ್ಸ್. ನೀರಂತಲ್ಲ, ಬೇರೆ ಕೆಮಿಕಲ್ ಇಡ್ಬೋದು ಯಾವುದಾದ್ರೂ. ಇವನ್ ಟೀ ಮಾಡಕತ್ತೀರಿ ಏನ್ರಿ ಅದ್ರಾಗ? ಸೊ -1 ಮಾಡಿರಿ, 14 ಆಗುತ್ತೆ. ಸೊ ಇದು 14 ಮೈನಸ್ ಮಾಡಿದ್ರೆ ಏನಾಗುತ್ತೆ ಮಕ್ಕಳೇ? 9 - 4 5 ಬರುತ್ತೆ. 9 - 1 8 ಬರುತ್ತೆ. 1485. ಗುಡ್, ಆಲ್ ಗುಡ್. ಚಲೋ, ಮತ್ತೆ ಬಂದಿದೆ ಸ್ಯಾಕ್ರೋಮೀಟರ್. ಸ್ಯಾಕ್ರೋಮೀಟರ್ ಏನು ಮಾಡುತ್ತೆ? ಸಕ್ಕರೆ ಮಕ್ಕಳೇ, ಉಪ್ಪಲ್ಲ. 8 9 72, 4 6 24. 81 ಏನಮ್ಮ? ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋದಾ? ಓಕೆ, ಸಕ್ಕರೆ ಆಯಿತು. ನೆಕ್ಸ್ಟ್ ಬೆಲ್ಲ. ಸೊ -1 ಮಾಡಬೇಕು. ಏನು ಬರುತ್ತೆ? 314. ಚಿನ್ಮಯ್, ಥ್ಯಾಂಕ್ ಯು. 313 ಮೈನಸ್ ಮಾಡೋಣ. ಡ್ಯಾಶ್ 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 6 8 6. ಕರೆಕ್ಟ್ ಇದೆಯಾ? ಓಕೆ, ಆಕೆ ಚಲೇ ಚಲೋ ಬಾಯ್. ಸ್ಯಾಲಿನೋಮೀಟರ್ ಏನು ಮಾಡುತ್ತೆ? ಉಪ್ಪು ಎಷ್ಟಿದೆ ಅಂತ ಹೇಳುತ್ತೆ, ಉಪ್ಪಿನ ಅಂಶ. ಸ್ಯಾಲಿನೋಮೀಟರ್
ಓ ವರ್ಗ ಸಂಖ್ಯೆ ಕೊನೆಯಲ್ಲಿ 5 ಇದೆ. ಸೊ 15 ನೆಕ್ಸ್ಟ್ ನಂಬರ್ ಯಾರು ಬರ್ತಾರೆ? 16. 16 5 80ಕ್ಕೆ 0 ದಶಕ 8 16 1 16 + 8 24. 16 5 80ಗೆ 0 8 ಕ್ಯಾರಿ 16 1 16 + 8 ಟಡಾ 24. ಸೊ 5 5 25. ಕರೆಕ್ಟ್ ಇದೆ. ಓಕೆ ಪ್ಯಾಟ್ರನ್ ನೀವು ನೋಡಿರಿ. ಸ್ಯಾಲಿನೋಮೀಟರ್ ಹೇಳಿದ್ವಲ್ಲ ಅವಾಗಲೇ. ನೀವು ಸ್ಯಾಕ್ರೋಮೀಟರ್ ಸಕ್ಕರೆ, ಸ್ಯಾಲಿನೋಮೀಟರ್ ಉಪ್ಪು, ಆ ಥರನೇ ಇರುತ್ತೆ. ಡಿಜಿಟಲ್ ಬಂದಿದ್ದಾವೆ ಇವಾಗೆಲ್ಲ. ಡಿಜಿಟಲ್ ಸಮುದ್ರದ ನೀರು ತಗೊಂಬಂದು ಅಳತೆ ಮಾಡ್ಬೋದು ಎಷ್ಟು ಉಪ್ಪಿದೆ ಅಂತ, ಉಪ್ಪಿನಂಶ ಇದೆ ಅಂತ ನೋಡ್ಬೋದು. ಅಲ್ಲಿವರೆಗೂ ತಗೊಂಡೋಗ್ಬೇಕಲ್ಲ ನೀನು. ತಗೊಂಡೋದ್ರೆ ಅಳತೆ ಮಾಡುತ್ತೆ. ಖಂಡಿತ ಮಾಡುತ್ತೆ. ನೋಡ್ರಿ ಮನುಷ್ಯ ಎಷ್ಟೆಲ್ಲ ಕಂಡುಹಿಡಿದು ಬಿಟ್ಟಿದ್ದಾನೆ. ಸೊ -1 ಮಾಡಬೇಕು. 114 ಬರುತ್ತೆ. -114 ಮಾಡೋಣ ಅದಿತಿ. 3 9 ಇದೆ. 3 ಡಿಜಿಟ್ಸ್ ಬರಲೇಬೇಕು. 9 - 4 5 9 - 1 8 9 - 1 8. ಅದಿತಿ ಕರೆಕ್ಟ್ ಇದೆಯಾ? ಈಸಿ ಇದಿಲ್ಲ ರೀ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನ್. ಚಾಲೋ. ಸೇಮ್ ಮೆಥಡ್ ಮತ್ತೆ ಬಂದಿದೆ ಸ್ಯಾಲಿನೋಮೀಟರ್. ಸರಿ ದೊಡ್ಡದು ಬಂದಿದೆ ಸ್ಯಾಲಿನೋಮೀಟರ್. -1 ಮಾಡಬೇಕು ಇಲ್ಲಿ. ಕರೆಕ್ಟ್ 130 ಎಷ್ಟು ಬರುತ್ತಿದ್ದು? 137. 9 7 ಹೋದರೆ 2. 9 3 ಹೋದರೆ 9 1 ಹೋದರೆ. ಥ್ಯಾಂಕ್ ಯು. ಸ್ಯಾಲಿನೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಉಪ್ಪಿನಾಂಶ ಎಷ್ಟಿದೆ ಅಂತ ನೋಡಲಿಕ್ಕೆ. ಓಕೆ, ಬರೀ ಮೀಟರ್ಗಳೇ ಬಂದ್ವಲ್ಲ, ಸ್ವಲ್ಪ ನಿಮಗೆ ಬೇರೆ ತೋರಿಸೋಣ ಅಂತ ರಂಗೋಲಿ ತಗೊಂಬಂದೆ ಹಾಗೆ. ಓಕೆ, ಬಿಸ್ಕೆಟಾ? ನಾನೇನು ಬಿಡಿಸಿಲ್ಲಮ್ಮ, ಭಾಳ ಕಷ್ಟ ಅದು ಬಿಡಿಸೋದು. ಓಕೆ, ಸೊ ಸೇಮ್ ಟೆನ್ಸ್ ಪ್ಲೇಸ್ ಇದೆ. ಮಾತು ಬೇಡ ಮುಗಿಸ್ಬಿಡೋಣ. ಮುಗೀತಾ ಬರ್ತಾ ಇದೆ. 2 3 6 8 2 16 616 ಬಂದಿದೆಯಾ? ಓಕೆ, ಗುಡ್. ಸ್ವಂತ ಮಾಡಿ ಸಂಭ್ರಮ್. ಇದು ಯಾವುದು? ಸಿಸ್ಮೋಗ್ರಾಫಾ? ಅಯ್ಯ, ಇದ್ರ ಜೊತೆ ಯಾರೂ ಇಲ್ಲ. ಓಕೆ ಚೆಕ್. ಒಂದು ನಿಮಿಷ ನಾನು ಯೋಚನೆ ಮಾಡ್ತಿದ್ದೆ ಇದ್ರ ಜೊತೆ ಯಾರು ಇಡೋಣ ಅಂದರೆ ಇದನ್ನ ಇಟ್ಕೊಳ್ಳೋಣ. ಕರೆಕ್ಟ್ ಆಯ್ತಾ? ಏನು ಬರಂಗಿಲ್ಲ ರೀ. ಬರ್ಬೋದು. ಯಾಕೆ ಅಂದರೆ 2 ಡಿಜಿಟ್ ಬರಲ್ಲ ಅಂತನಾ? ಸರಿ 651 ಬರುತ್ತೆ. 651 ಇದರಲ್ಲಿ ಮೈನಸ್ ಮಾಡಿರಿ. ಮತ್ತೆ 9 - 1 8 9 - 5 4 9 - 6 3. ಆನ್ಸರ್ ಬಂತು. ಓಕೆ, ಗುಡ್. ಸಿಸ್ಮೋಗ್ರಾಫ್ ಭೂಕಂಪದ ಕಂಪನಗಳನ್ನು ಅಳತೆ ಮಾಡುತ್ತೆ. ಯಾವ್ದು ಬರಬೇಕು? ಅಲ್ಲ 11 ಬರಲ್ಲ. ಈ ಸರಿ ಇದು ಬರ್ತದೆ ನೋಡ್ರಿ. ಹಾಗೆ ಒಂದು ನಿಮಿಷ. ಉತ್ತರ ಬರೀರಿ. -1 ಮಾಡಿದ್ವಿ. 551 ಬರುತ್ತೆ. ಇದರಲ್ಲಿ 551 ಮೈನಸ್ ಮಾಡಬೇಕು. ಎಷ್ಟು 9 ಇದೆ? 1 2 3 4 ಜಾಗ ಬಿಡಬೇಕು. 9 - 1 8 9 - 5 4 9 - 5 4 9ಗೆ 9. ಟಡಾ. ನವಿಲು ನಮ್ಮ ರಾಷ್ಟ್ರ ಪಕ್ಷಿ. ನವಿಲಿನ ವೈಜ್ಞಾನಿಕ ಹೆಸರೇನು? ಥ್ಯಾಂಕ್ ಯು. ನಾನು ನಾಳೆ ಹೋಗಿ ನೋಡ್ಕೊಂಬಂದು ಹೇಳ್ತೀನಮ್ಮ. ಓಕೆ, ಸೊ ಪಾವೋಕ್ರಿಸ್ಟಾಟಸ್. ವೆರಿ ಗುಡ್. ಪಾವೋಕ್ರಿಸ್ಟಾಟಾ. ಸ್ಪೀಡೋಮೀಟರ್ ಎಷ್ಟು ಜೋರಾಗಿ ಸ್ಪೀಡಾಗಿ ಹೋಗ್ತಾ ಇದೆ, ಸ್ಪೀಡನ್ನು ಅಳತೆ ಮಾಡುತ್ತದು. ಸೊ -1 ಮಾಡೋಣ ಮಕ್ಕಳೇ. 46 ಬರುತ್ತೆ. 99 46ನ ಕಳೆದ್ರೆ 9 6 ಹೋದರೆ 3 9 4 ಹೋದರೆ 5. ಖತಮ್. ವೆರಿ ಈಸಿ. ಎಸ್ ಭಾಗಮ್ಮ, ಸಾರಿ ಭಾಗಮ್ಮ. ಕಾಮ ಪ್ರಿಯರು. ಕಾಮ ಇಷ್ಟಪಡುತ್ತಾರಲ್ಲ ಅದಕ್ಕೆ. ಓಕೆ, ನೋಡಿ. -1 ಮಾಡಿ ಏನು ಬರ್ತದೆ? 745. ರೈಟ್. ಹಲೋ. 9 - 3 9 ಇದೆ. ಆರುಧ್ಯ
ಅರದ್ಯಾ 3 9 ಇದೆ. 1 2 3 9 minus 5 4 9 minus 5 9 minus 4 5 9 minus 7 2 ಕರೆಕ್ಟ್ ಇದೆ. ಸರ್ ಇದು ರಂಗೋಲಿ ಎಲ್ಲ ಪೇಂಟ್ ಮಾಡಿರೋದು. ವಾಟ್ ಎವರ್. ಹೌದಲ್ಲ, ಪೇಪರ್ ಮೇಲೆ ಮಾಡಿದಾರಲ್ಲ. ಸರ್ ಸರ್ ಕಲರ್ಸ್. ಓಕೆ ಓಕೆ. ಓ ನೀವು ಹೇಳಿದ್ದೀರ. ಸ್ಪೆರೋಮೀಟರ್ ಅದೆಷ್ಟು ವಕ್ರವಾಗಿದೆ ಅಂತ ಅಳತೆ ಮಾಡುತ್ತದು. ಸರ್ ಇದು ಅಕ್ರಮವಾಗಿ ಕರ್ವ್ ಎಷ್ಟಿದೆ ಅಂತ ಅಳತೆ ಮಾಡುತ್ತಮ್ಮ. ಫಸ್ಟ್ ಡಿಜಿಟ್ 11ಇಂದ ಮಲ್ಟಿಪ್ಲೈ ಮಾಡೋದು ಸೋ ಈಸಿ. 3 + 2 5 352. ಸೂಪರ್ ಈಸಿ. ನೆಕ್ಸ್ಟ್ ಕ್ವೆಶನ್. ಬೇಕ್ರಿ. ಓಕೆ. ಸೊ ಸೇಮ್ ಟೆನ್ಸ್ ಪ್ಲೇಸ್ ಯೂನಿಟ್ಸ್ ಪ್ಲೇಸ್ ಇರೋ ನಂಬರ್ಸ್ನ ಆ್ಯಡ್ ಮಾಡಿದ್ರೆ 10 ಬರುತ್ತೆ ಪುಣ್ಯ. 2 3 6 1 9 0 9 ಕರೆಕ್ಟ್. ಮತ್ತು 9 ಅಂತ ಬರೆದ್ಬಿಟ್ಟಿರಿ. ಸರ್ ಇದು ಮೆಹಂದಿ. ಈ ಥರ ಒಂದು ನೀರಿನ ಹನಿ ಥರ ಶಂಕು ಥರ ಡಿಸೈನ್ ಬರುತ್ತೆ, ನೋಡಿದ್ದೀರಾ? ಭಾಳ ಕಡೆ ಇದನ್ನು ಬಳಸ್ತಾರೆ. ಡಿಸೈನ್ ಅದೊಂದು ಸೀರೆ ಮೇಲೆ ಒಂದು ಡಿಸೈನ್ ಬರುತ್ತೆ ಆ ಥರ. ಓಕೆ, ಇಲ್ಲೊಂದು -1 ಮಾಡಬೇಕಾಗತ್ತೆ. ರೈಟ್, ಮಾಡಿ 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 ಮಾಡಿ. ಸ್ಪಿಗ್ಮೋ ಮ್ಯಾನೋಮೀಟರ್ ನಿಮ್ಮ ಬಿ ಪಿ. ಈಗ ನೀವು ಗಲಾಟೆ ಜಾಸ್ತಿ ಮಾಡಿದ್ರೆ ನನ್ನ ಬಿ ಪಿ ಜಾಸ್ತಿ ಆಗ್ತದೆ, ಗೊತ್ತುಂಟಲ್ಲ. ನೀವು ಗಲಾಟೆ ಜಾಸ್ತಿ ಮಾಡಿದ್ರೆ ನಮ್ಮ ಬಿ ಪಿ ಜಾಸ್ತಿ ಆಗ್ತದೆ. 814. ಸೊ ಹರ್ಷಿಕಾ 8 - 4 5. ವೆರಿ ಗುಡ್. 8 - 4 8 - 4 8 - 4 8 - 4 8 - 4 4 9 - 4 9 - 1 8 9 - 8 ಓಕೆ ಕರೆಕ್ಟ್ ಇದೆ. ಚಾಲೋ ಜಿ. ಸೊ 4ಗೆ 4, ಈ ಕಡೆ ಒಂದು 4ಗೆ 4 4 + 4 8. ಮಕ್ಕಳೇ, ಸುಂದರ್ ಬನ್ಸಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಇರುತ್ತಲ್ಲ, ಇದರ ಬಣ್ಣ ಈ ಸುತ್ತಲೂ ಸ್ವಲ್ಪ ಒಣಗಿರೋ ಹುಲ್ಲು ಹಸಿರು ಇದ್ರ ನಡುವೆ ಇದಿತ್ತಪ್ಪ ಅಂದರೆ ಗೊತ್ತೇ ಆಗೋದಿಲ್ಲ. ಅದು ಎಲ್ಲಿಂದ ಬಂತು ಅಂತ ಗೊತ್ತಾಗೋದು ಯಾವಾಗಂದರೆ ಅದು ಬಂದಮೇಲೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಲ್ಲಿವರೆಗೂ ಅದು ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಥರ ಅಟ್ಯಾಕ್ ಮಾಡಿಬಿಡುತ್ತಿದ್ದು. ಓಕೆ, ಬೈ ದ ವೇ, ನಮ್ಮ ರಾಷ್ಟ್ರ ಪ್ರಾಣಿ ಹುಲಿ, ರಾಯಲ್ ಬೆಂಗಾಲ್ ಟೈಗರ್. ಅದರ ಸೈಂಟಿಫಿಕ್ ನೇಮ್ ಪ್ಯಾಂಥರಾ ಟೈಗ್ರಿಸ್. 484. ಅರೇ ಏನು ಬೇಕಾದನ್ನು ಹೇಳ್ಬಿಡೋದು. -1 73 ಆಗುತ್ತೆ. -73 ಮಾಡಿ ಮಕ್ಳು ಏನು ಬರುತ್ತೆ? 6 9 - 7 2 ಕರೆಕ್ಟ್ ಇದೆ. ಪ್ಯಾಂಥರಾ ಟೈಗ್ರಿಸ್. ಪ್ಯಾಂಥರಾ ಟೈಗ್ರಿಸ್. ಓಕೆ, ಸ್ಟೆಥೋಸ್ಕೋಪ್ ಗೊತ್ತುಂಟು. ಇವತ್ತಿನ ಡಾಕ್ಟ್ರು ಯಾರು ಯೂಸ್ ಮಾಡ್ತಿಲ್ಲ ಜಾಸ್ತಿ ಅದನ್ನು. ಓಕೆ, ಭಾಳ ಕಡಿಮೆ. ಓಹೋ, ಆನೆ ನಮ್ಮ ದೇಶದ ಪರಂಪರೆಯ ಪ್ರಾಣಿ, ನ್ಯಾಷನಲ್ ಹೆರಿಟೇಜ್ ಅನಿಮಲ್. ನ್ಯಾಷನಲ್ ಏನಪ್ಪ ಅದು? ನ್ಯಾಷನಲ್ ಹೆರಿಟೇಜ್ ಅನಿಮಲ್. ಓಕೆ, ಬಟ್ ಅದರ ವೈಜ್ಞಾನಿಕ ಹೆಸರೇನು? ಆನೆಯ ವೈಜ್ಞಾನಿಕ ಹೆಸರೇನು? ವಾಟ್ ಮ್ಯಾಕ್ಸಿಮಸ್ ಇಂಡಿಕಾ? ಎಲಿಫಾ ಮ್ಯಾಕ್ಸಿಮಸ್ ಇಂಡಿಕಾ. ಹೆಂಗ್ರಿ ಸೈನಿಕ್ ಎಕ್ಸಾಮ್ ಪಾಸ್ ಆಗ್ತೀರಿ? 7 2 7 + 2 9. ಬುದ್ಧಿವಂತ ಮತ್ತು ತಾಳ್ಮೆ ಇರುವ ಶಕ್ತಿಯುತ ಪ್ರಾಣಿ. ಬರ್ದಿದ್ದೀವಿ. ಎಲಿ. ಆನೆಯ ವೈಜ್ಞಾನಿಕ ಹೆಸರೇನು? ಎಲಿಫಸ್ ಮ್ಯಾಕ್ಸಿಮಸ್ ಇಂಡಿಕಸ್. ಓಕೆ, ನಮ್ಮ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಕಂಡ್ರಿ, ಗೊತ್ತಿರಬೇಕಲ್ಲ. ಇದನ್ನು ಹೇಗೆ ಮಾಡ್ತೀರಿ? ಫಸ್ಟ್ ನಂಬರ್
ಲಾಸ್ಟ್ ನಂಬರ್ ಫಸ್ಟ್ ಪ್ಲಸ್ ಲಾಸ್ಟ್ ನಂಬರ್ 6. ಟಡಾ. ಟೆಲಿಸ್ಕೋಪ್ ಗೊತ್ತಿದೆ ಯಾಕೆ ಯೂಸ್ ಮಾಡ್ತಾರೆ ಅಂತ? ದೂರ ಇದ್ದದನ್ನು, ಭಾಳ ದೂರ ಇದ್ದದನ್ನು, ಭಾಳ ದೂರ ಇದ್ದದನ್ನು. ಡೋಂಟ್ ವರಿ ನಾನು ಕೊಡ್ತೀನಿ ನಿಮಗೆ, ನಾನು ಕೊಡ್ತೀನಿ. ಯಾ ಓಕೆ, ಹೇಗೆ -1 ಮಾಡೋಣ? ಏನು ಬರುತ್ತೆ? 1051. ಸೊ 1051 ಇದರಲ್ಲಿ ಮೈನಸ್ ಮಾಡಿ ಏನು ಬರುತ್ತೆ? 1 2 3 4 8 9 4 8 ಕರೆಕ್ಟ್ ಇದೆ. ಜಸ್ಟ್ ಯೋಚನೆ ಮಾಡಿ, ಇದನ್ನೇನಾದರೂ ಗುಣಾಕಾರ ಮಾಡ್ತಾ ಕುಂತಿದ್ರೆ ಎಷ್ಟೊತ್ತಾಗ್ತಿತ್ತು? ಹೌದಲ್ರಿ? ಇಲ್ಲ, ಅವ್ರು ಕಲ್ತಿದ್ದಾರೆ, ಈಗ ಅವರು ಜಾಣರಾಗಿದ್ದಾರೆ. ಓಹೋ, ಲೋಟಸ್ ರೀ, ನ್ಯಾಷನಲ್ ಫ್ಲವರ್. ಇದರ ಸೈಂಟಿಫಿಕ್ ನೇಮ್ ಏನು? ನೆಲುಂಬೋ ಲೂಸಿಫೆರಾ. ವೆರಿ ಗುಡ್. ಲೂಸಿಕೆರಾ ಅಲ್ಲಪ್ಪ, ಲೂಸಿಫೆರಾ. ಓಕೆ, ಸೊ ಪ್ಲೀಸ್ ಮಲ್ಟಿಪ್ಲೈ ದಿಸ್. ಸೊ ಇದರಲ್ಲಿ ಒಂದು ಮೈನಸ್ ಮಾಡ್ತೀರಿ, ಅದೆಲ್ಲರಿಗೂ ಗೊತ್ತಿದೆ. ಮೈನಸ್ ಮಾಡಿದ ತಕ್ಷಣ 1852 ಬರುತ್ತೆ. ಅದೇ 81 ಬರುತ್ತೆ. ಅದೇ 1851 ಅನಿಲ್ ನಾವಿಲ್ಲಿ ಮೈನಸ್ ಮಾಡೋಣ. ಏನು ಬರುತ್ತೆ? ಓಕೆ, 1 2 3 4 8 1 4 8 ಕರೆಕ್ಟ್ ಇದೆಯಾ? ರಿಯಲಿ? ನೋಪ್. ಥರ್ಮೋಮೀಟರ್ ಉಷ್ಣಾಂಶವನ್ನು ಅಳತೆ ಮಾಡುತ್ತೆ, ಟೆಂಪ್ರೇಚರ್ನ ಅಳತೆ ಮಾಡುತ್ತೆ. ಡೋಂಟ್ ವರಿ. ಓಕೆ, ಸೇಮ್ ಲೆಕ್ಕ ರಿಪೀಟ್ ಆಗಿದೆಯೇನ್ರಿ? ಇಲ್ಲ. ಓಹೋ 1 ಬಂದುಬಿಟ್ಟಿದೆ. ಸೊ 1 ಮೈನಸ್ ಮಾಡೋಣ. 1 1 5 1 1 1 5 1 ಇದರಲ್ಲೂ ಮೈನಸ್ ಮಾಡಬೇಕು ಅಮೃತ. ಸೊ 4 9 ಇದೆ, 4 9s are there, so you have to keep 4 places empty. Okay, 8 8 4 8. Right answer. 4 8 ರೀ. 9 - 1 8. ಓಹ್, ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು, ನ್ಯಾಷನಲ್ ಫ್ರೂಟ್ ಮ್ಯಾಂಜಿಫೆರಾ. ಇದೊಂದು ಮಾತ್ರ ಭಾಳ ಚಲೋ ನೆನ್ಪಿಟ್ಕೊಂಡ್ರಿ, ಸಿಹಿ ಇರ್ತದಲ್ಲ. ಎಲ್ಲರ ಬೇರೆ ದೇಶಕ್ಕೆ ಹೋದರೆ ಹುಡುಕಿ ತಗೊಂಬಿಡೋಣ ಅಂತ. ಮ್ಯಾಂಜಿಫೆರಾ ಇಂಡಿಕಾ. ಜಪಾನಲ್ಲಿ ಅಲ್ಲಿ ಕೆಲವು 5 + 2 7. ಆಯ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಥರ್ಮೋಸ್ಟಾಟ್ ಗೊತ್ತಿದೆ, ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡುತ್ತೆ. ಮೆಹಂದಿ. ಸೊ 1 3 1 + 3 4 143. ಅವಾಗೆಲ್ಲ ಸೊಪ್ಪನ್ನ ಹರ್ಕೊಂಬಂದು ರುಬ್ಬಿ ಅದನ್ನು ಮಾಡ್ತಿದ್ರು. ಈಗೆಲ್ಲ ಕೆಮಿಕಲ್ ಪೌಡ್ರ್ ಬರ್ತಾಯಿದೆ. ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಹಾಗೆ ಯಾವುದೋ ಒಂದು ಸೊಪ್ಪನ್ನು ತಂದುಬಿಟ್ಟು, ಮೆಹಂದಿ ಸೊಪ್ಪು ಅಲ್ಲದ ಸೊಪ್ಪನ್ನು ತಂದುಬಿಟ್ಟು ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿ ಕೊಡ್ತಾಯಿದ್ದಾರೆ. ಹೌದು, ನಿಮಗೆ ಕಾಂಗ್ರೆಸ್ ಗಿಡದ ಸೊಪ್ಪು ಮಿಕ್ಸ್ ಆಗಿರುತ್ತೆ, ಅದರಲ್ಲಿ ನಿಮಗೆ ಗೊತ್ತೇ ಇರಲ್ಲ. ಆ ಕೆಮಿಕಲ್ ಹಾಕಿ ಕೊಟ್ಬಿಡ್ತಾರೆ, ನೀವು ಮೆಹಂದಿ ಸೊಪ್ಪಿಂದಿದು ಅಂತ ಹಚ್ಕೊಂಡ್ಬಿಡ್ತೀರಿ. ಸ್ಯಾಲಿನೋಮೀಟರ್ ಉಪ್ಪಿನಾಂಶ ಅಳತೆ ಮಾಡುತ್ತೆ, ರೈಟ್. ಮತ್ತು ನೆನಪಿಡಬೇಕು, 11 ಇಲ್ಲ ರೀ, -1 ಮಾಡಬೇಕು, 60 ಆಗುತ್ತೆ. ಇದರಲ್ಲಿ 60 ಕಳಿಬೇಕು, ಎಷ್ಟು ಬರುತ್ತೆ? 39 ಬರುತ್ತೆ. 30 ಅಲ್ಲಪ್ಪ, 39. ಹೆಂಗೆ ರೀ? ಹೆಂಗೆ ಅದನ್ನೇ ಮಾಡಿರೋದು. ಇದಂತ ಹೊಸ ಕತೆ, ನಾವು ಮಾಡಿರೋದೇ ಹಂಗೆ ರೀ. ಅದು ನಮ್ಮ ಲಾಸ್ಟ್ ಕ್ವಶನ್ ಆಗಿತ್ತು ಮಕ್ಕಳೇ. ಹೇಗೆ ಅನಿಸ್ತದೆ? ಎಲ್ಲ ನೀವು ಕಲ್ತಿದ್ದೀರ ಅನಿಸ್ತದ? ಥ್ಯಾಂಕ್ ಯು. ಇನ್ನು ಮುಂದೆ ಈ ಥರ ಏನಾದರೂ ಕ್ವಶನ್ಸ್ ಬಂತು, ನಾವು ಲೆಕ್ಕ ಮಾಡಬೇಕಾದ್ರೆ ಶಾರ್ಟ್ಕಟ್ಸ್ನ ಯೂಸ್ ಮಾಡಬೇಕು ನಾವು. ಓಕೆ, ಸೊ ಈ ತರಗತಿ ನಂತರನೂ ನಿಮಗೊಂದು ಚಿಕ್ಕದೊಂದು ವರ್ಕ್ಶೀಟ್ ಸಿಗುತ್ತೆ. ಆ ವರ್ಕ್ಶೀಟ್ ಮೇಲೆ ಪ್ರಾಕ್ಟೀಸ್ ಮಾಡಿ. ನಿಮಗೆ ಆಲ್ರೆಡಿ ವರ್ಕ್ಶೀಟ್ ಸಿಕ್ಕಿದೆ ಒಂದು, ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಮಾಡಿದ್ರೆ ನಿಮಗೆ ಇನ್ನೂ ಈಸಿ ಆಗ್ತದೆ.
ಸೊ ಈ ಕ್ಲಾಸ್ ನಿಮಗೆ ಭಾಳ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ವಾಕ್ಯ ರೂಪದ ಪ್ರಶ್ನೆಗಳೊಂದಿಗೆ ಬಂದು ನಿಮ್ಮನ್ನು ಕಾಣ್ತೀವಿ ಅಂತ ಹೇಳ್ತಾ ಈ ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.